ಮೊದಲಿಗೆ ವಿಶ್ವನಾಥ್ ಸಾಹೇಬರು ಅವರು ಏನು ಆರೋಪ ಮಾಡಿದ್ದಾರೆ ಅದು 100ಕ್ಕೆ 100 ಸುಳ್ಳಿನ ಆರೋಪ ಮಾಡಿರೋಂಥದ್ದು. ಸೊ ವಿಶ್ವನಾಥ್ ಅವ್ರ ಬಗ್ಗೆ ನಮಗೆ ಭಾಳ ಅಪೂರ್ವವಾದ ಅಮೋಘವಾದ ಭಾಳ ಗೌರವ ಇದೆ. ಯಾತಕ್ಕೆ ಅಂತಂದರೆ ನಾನಾಗ್ಬೋದು, ನಮ್ಮ ಮನೆಯವರಾಗ್ಬೋದು, ಎಲ್ಲರನ್ನೂ ಅವ್ರನ್ನ ಒಂದು ಆದರ್ಶ ಪುರುಷ ಅಂತ ನಾವು ಅಂದ್ಕೊಂಡಿದ್ವಿ. ಅವರ ಹೋರಾಟಗಳು, ಅವರ ಬರವಣಿಗೆಗಳು, ಅವರು ಬಂದಂಥ ದಾರಿ ಎಲ್ಲನೂ ನಾವು ನೋಡಿಕೊಂಡೇ ಬೆಳೆದಂಥವರು. ಅವರ ಹೋರಾಟದ ಕಿಚ್ಚುಗಳು ಹೆಂಗಿತ್ತು ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ನಾವು ಅದನ್ನು ನೋಡಿದ್ದೀವಿ, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಓಡಾಡಿದ್ವಿ. ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕು ಅಂದ್ಬಿಟ್ಟಿದ್ದನ್ನೇ ಕೆಲವು ವಿಚಾರಗಳು ಅವರ ಗೈಡ್ಲೈನ್ಸ್ಗಳನ್ನು ಎಲ್ಲನೂ ತೊಗೊಂಡಿರೋಂಥವ್ರು. ಬಟ್ ದುರಾದೃಷ್ಟ ಏನು ಅಂತಂದರೆ, ನಾನು ಅವರ ಅಭಿಮಾನಿಯಾಗಿ ಈಗ ಅವರ ವಿರುದ್ಧನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಭಾಳ ಒಂದು ದುರಂತದ ವಿಚಾರ ಇದು. ಯಾಕೆಂದರೆ ಅವರು ನಿಲುವುಗಳೇನಿತ್ತು, ಅವರ ಸಿದ್ಧಾಂತಗಳೇನಿತ್ತು, ಮೊದಲಿಗೆ ಭಾಳ ಹಿಂದಿನ ಕಾಲದಿಂದನೂ ನಮ್ಮ ತಂದೆಯವರ ಕಾಲದಿಂದನೂ ನೋಡ್ಕೊಂಡು ಬಂದಿರೋದು ನಾವು. ಅವ್ರ ನಿಲುವುಗಳೆಲ್ಲನೂ ಈಗ ಒಂದು ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅವರ ವಯಸ್ಸಿನ ಕಾರಣಕ್ಕೋ ಅಥವಾ ರಾಜಕೀಯವಾಗಿ 3 ಪಕ್ಷದಲ್ಲೂ ಎಲ್ಲೂ ಸ್ಥಾನಮಾನಗಳು ಕರೆಕ್ಟಾಗಿಲ್ಲದೆ ಅತಂತ್ರವಾಗಿ ಏನಾರ ಅಳ್ಳೋಮಳ ಆಗ್ಬಿಟ್ಟಿದಾರೋ ಅನ್ನೋದು ಗೊತ್ತಿಲ್ಲದೆ ಇರೋಂಥ ವಿಚಾರ. ಬಟ್ ಒಂದಂತೂ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇತ್ತಾಳೆ ಕಿವಿ ಯಾವಾಗ ಮಾಡಿಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವ್ರದ್ದು ಯಾವತ್ತೂ ಆ ಥರ ಪ್ರವೃತ್ತಿ ಇರಲಿಲ್ಲ, ಆ ಥರ ಅವರ ಜವಮಾನನೇ ಅಲ್ಲ ಅವರು. ಇವತ್ತಿನ ದಿನ ನಾನು ನೋಡಿದಂಗೆ ನಿಮ್ಮ ಪತ್ರಿಕೆಯಲ್ಲಿ ಬಂದಾಗ, ವಿಡಿಯೋಗಳಲ್ಲಿ ನೋಡಿದಾಗ, ಅವರ ಅಕ್ಕಪಕ್ಕದಲ್ಲಿ ರಾವು ಕೇತುಗಳಿದ್ರಲ್ಲ, ಅವ್ರಗಳ ಮಾತುಗಳನ್ನ ನಂಬ್ಕೊಂಡ್ಬಿಟ್ಟಿದ್ದೇನೆ, ಕರೆಕ್ಟಾಗಿ ಸ್ಟಡಿ ಮಾಡ್ದೇನೆ ಅವ್ರುಗಳು ಪತ್ರಿಕಾಗೋಷ್ಠಿ ಮಾಡಿರೋ ಅಂಥದ್ದು. ಅದಕ್ಕೆ 100% ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಅವರ ಆರೋಪ ಏನಿದೆ, ಕಾಫಿ ವರ್ಕ್ಸು ಜಾಗದಲ್ಲ, ಅಂದರೆ ಕಾಫಿ ವರ್ಕ್ಸ್ ಅನ್ನೋದಕ್ಕಿಂತ ಅವ್ರು ಹೇಳ್ತಾ ಇರೋದು ಒಂದು ಸರ್ಕಾರಿ ಜಾಗನ ಕಬಳಿಕೆ ಮಾಡ್ತಾ ಇದ್ದಾರೆ ಮಂಜುನಾಥ್ ಹಾಗೂ ಪುಷ್ಪ ಅಮರನಾಥ್ ಅವರು ಅಂದ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಅಕ್ಕಪಕ್ಕದಲ್ಲಿ ಇರೋರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೇನಾರ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಏನಂತ ಏನಾರ ಇದ್ದರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ಗಳನ್ನ ಕರೆಕ್ಟಾಗಿ ನೋಡಬೇಕಾಗಿರೋಂಥದ್ದು. ಡಾಕ್ಯುಮೆಂಟೇಷನ್ನ ಪರಿಶೀಲನೆ ಮಾಡಿಬಿಟ್ಟಿದ್ದೇನೆ ಆರೋಪ ಮಾಡಬೇಕು. ಸುಮ್ಮನೆ ತೇಜವಾದೆ ಮಾಡೋದಲ್ಲ. ಕೂತ್ಕೊಂಡ್ಬಿಟ್ಟಿದ್ದೇನೆ, ಬಾಯಿಗೆ ನಾಲಿಗೆ ಇಲ್ಲಿ ಮೂಳೆ ಇಲ್ಲ ಅಂದ್ಬಿಟ್ಟಿದ್ದೇನೆ, ಏನೋ ಮಾತಾಡೋದಕ್ಕೆ ಅಂತಲ್ಲ. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಹಂಗೆ ಅಂದ್ಬಿಟ್ಟಿದ್ದೇನೆ. ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲೂ ಹೇಳ್ಬಿಟ್ಟಿದ್ದೇನೆ, ಗಾಳಿ ಗುಂಡೋಡಿ ಅಂತ ಕೆಲಸಗಳು ಮಾಡ್ಕೊಂಡು ಇವ್ರುಗಳು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಸುಮ್ಮನೆ ನಾವೇನೋ ವಿರೋಧ ವ್ಯಕ್ತಪಡಿಸಲೇಬೇಕು. ಮಧ್ಯಾಹ್ನದ ವಿಚಾರ ಮಾತಾಡಿಲ್ಲ ಅಂದರೆ ನಮಗೆ ದಿನ ಅನ್ನ ಕರಗೋದಿಲ್ಲ ಅನ್ನೋ ವಿಚಾರದಲ್ಲಿ ಮಾತಾಡಬೇಕು ಅಂದ್ಕೊಂಡೇ ಕೂತ್ಕೊಂಡಿರ್ತಾರೆ ಇವರೆಲ್ಲ. ಸೊ ನಾನು ಅಕ್ಕಪಕ್ಕ ಕೂತಿರೋಂಥದ್ರಲ್ಲಿ ಒಬ್ಬ ಬಂದ್ಬಿಟ್ಟಿದ್ದಾನೆ 101%. ಅವನು ಸುಳ್ಳು ಸತ್ಯನೇ. ಅವ್ನು ಮಾತಾಡೋದು ಉಸಿರಾಡೋದೆಲ್ಲನೂ ಸುಳ್ಳೆ. ಅವ್ನ ಮನೆ ದೇವರೇ ಸುಳ್ಳು ಒಬ್ಬಂದು. ಇನ್ನಿಬ್ರು ಕೂತ್ಕೊಂಡಿದ್ದಾರೆ, ಜಾತಿ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ಅಂಥವ್ರ ವಿಚಾರದಲ್ಲಿ ವಿಶ್ವನಾಥ್ ಸಾಹೇಬರು ಅವ್ರನ್ನ ಮಾತುಗಳನ್ನ ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅವ್ರ ಪತ್ರಿಕೆಯನ್ನು ಗೋಷ್ಠಿ ಮಾಡಿರೋ ಅಂಥದ್ದು ಭಾಳ ವಿಷಾದನೀಯ, ಭಾಳ ನೋವಾಗುತ್ತೆ. ಯಾಕೆಂದರೆ ವಿಶ್ವನಾಥ್ ಸಾಹೇಬರಿಗೆ ನಮ್ಮ ಕುಟುಂಬದ ಬಗ್ಗೆ ಆಗಿನಲ್ಲೂ ಗೊತ್ತಿರೋ ಅಂಥದ್ದು. ರಾಜಕೀಯವಾಗಿ ನಮ್ಮಿಂದನೂ ಅವ್ರಿಗೆ ಸಹಾಯ ಆಗಿದೆ, ಅವರಿಂದನೂ ನಮಗೆ ಸಹಾಯ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಫ್ರೀ ಆಗಿದ್ದಾರೆ ಅಂದ್ಬಿಟ್ಟಿದ್ದೇನೆ, ಬಂದ್ಬಿಟ್ಟಿದ್ದೇನೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು. ಸುಮ್ಮನೆ ನನ್ನ ಶ್ರೀಮತಿಯವ್ರನ್ನ, ಯಾಕೆಂದರೆ ಶ್ರೀಮತಿಯವ್ರನ್ನ ಇವತ್ತೊಂದು ದಿನ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಮಿನಿಸ್ಟರ್ ರ್ಯಾಂಕಿಂಗಲ್ಲಿ ಬೆಳೀತಾ ಇದ್ದಾರೆ. ಅವರು ಮಂಜಣ್ಣನೂ ಅಷ್ಟೇ ಸರ್ಕಾರದ ಒಂದು ಭಾಗವಾಗಿ ಹುಣಸೂರಿನ ಮನೆ ಮಗನಾಗಿ ಹುಣಸೂರಿನ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸ್ಕೊಂಡು 20 ವರ್ಷದಿಂದನೂ ಮನೆ ಮಠನೂ ಮರ್ತಿ ದುಡಿತಾರಂಥವ್ರಿಗೆ ಸುಮ್ಮನೆ ಏನೋ ಆರೋಪಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಅವ್ರುಗಳಿಗೆ ಏನೂ ಸಿಗ್ತಾ ಇಲ್ಲ ವಿರುದ್ಧವಾಗಿ ಮಾತಾಡೋದಕ್ಕೆ ಏನೂ ಸಿಗ್ತಾ ಇಲ್ಲ ಅವ್ರಿಗೆ. ವಿಶ್ವನಾಥ್ ಸಾಹೇಬ್ರಿಗಾಗ್ಬೋದು, ವಿರುದ್ಧವಾಗಿ ಕೂತಿರೋಂಥವ್ರು ಆಗ್ಬೋದು, ಅವ್ರಿಗೆ ಇದು ಮಾಡಬೇಕಾಗ್ತದೆ.
ಅದಕ್ಕೆ ನಾನು ಖಂಡಿತವಾಗ್ಲೂ ಇದನ್ನ ವಿರೋಧನ ಮಾಡ್ತೀನಿ. ಖಂಡಿತವಾಗಿ ಅವ್ರಿಗೆ ತಿಳುವಳಿಕೆ ಮಾಧ್ಯಮದ ಮುಖಾಂತರನೇ ತಿಳಿಸ್ಬೇಕು ಅಂತ ನನ್ನ ಮನವಿನೂ ಮಾಡ್ತೀನಿ. ಈಗ ಅಮರ್ನಾಥ್ ಕ್ವಶನ್ ಅಂಡ್ ಪೇಪರ್ ಕ್ವಶನ್ಸ್ ಆನ್ಸರ್ ಆಮೇಲೆ ಮಾತಾಡ್ಬಿಡ್ತೀನಿ. ನೀವು ಆಮೇಲೆ ಕ್ವಶನ್ಸ್ ಕೇಳಿ. ಇವತ್ತಿನ ದಿನದಲ್ಲಿ ಅವ್ರು ಏನು ಮಾಡಿದ್ದಾರೆ ಆರೋಪ ಪತ್ರಿಕೆಯಲ್ಲಿ ಬಂದಂಗೆ ಸರ್ಕಾರಿ ಭೂಮಿನ ಕಬಳಿಸ್ತಾ ಇದ್ದಾರೆ, ಬಿ ಖರಾಬ್ ಅನ್ನ ಜಾಗನ ಕಬಳಿಸ್ತಾ ಇದ್ದಾರೆ ಅಂದ್ಬಿಟ್ಟಿದ್ದೇನೆ ಆರೋಪ ಮಾಡಿದ್ದಾರೆ ಪತ್ರಿಕೆಯಲ್ಲಿ ಬಂದಿರೋ ಅಂಥದ್ದು ವಿಚಾರ. ಅವ್ರಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಏನಾರ ಇದ್ದಿದ್ರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಶನ್ನ ಕಲೆಕ್ಟ್ ಮಾಡ್ಕೋಬೇಕಾಯ್ತು. ಯಾರೋ ಅಮೇಧಿಯ ವ್ಯಕ್ತಿ ನಂಜುಂಡಸ್ವಾಮಿಯನ್ನ ಹೆಸರಲ್ಲಿ ಡಾಕ್ಯುಮೆಂಟೇಶನ್ನ ಕಲೆಕ್ಟ್ ಮಾಡ್ತಾರೆ, ಇವ್ರು ಬಂದ್ಬಿಟ್ಟಿದ್ದೇನೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಕೂತ್ಕೊಂಡು. ನಂಜುಂಡಸ್ವಾಮಿ ಅನ್ನೋನು ಯಾರು ಅನ್ನೋದನ್ನೇ ಗೊತ್ತಿಲ್ಲ. ಹೋಗ್ಲಿ, ಅವರೇನೇ ತಗೊಂಡೇನಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನೂ ಇಲ್ಲ. ಅವ್ರು ತಗೊಂಡಿರೋ ಡಾಕ್ಯುಮೆಂಟೇಶನ್ ಇಸ್ ಪಬ್ಲಿಕ್ ಡಾಕ್ಯುಮೆಂಟೇ, ಅದು ಯಾರಿಗೂ ಸಿಗಲ್ಲ ಅಂತಿಲ್ಲ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ಅವ್ರೇನಾದ್ರು ನನ್ನ ಹತ್ರನೇ ಕೇಳಿದ್ರೆ ಅದಕ್ಕಿಂತ ಚೆನ್ನಾಗಿ ಡಾಕ್ಯುಮೆಂಟ್ಸ್ಗಳು ನಾನೇ ಕೊಡ್ತೀನಿ. ಯಾಕಂದ್ರೆ ಅವ್ರಿಗೆ ತಗೊಂಡಿರೋಂಥ ಡಾಕ್ಯುಮೆಂಟ್ಸ್ಗಳು ಎಲ್ಲ ಹಳೇದು ಕೊಟ್ಟಿದ್ದಾರೆ ನಿಮಗೆ. ಸೊ ಹಳೇದು ಏನು ಕೊಟ್ಟಿದ್ದಾರೆ ಅಂತಂದ್ರೆ, ನಾನು ಇವತ್ತಿನ ದಿನ ಪ್ರತಿಯೊಂದು ಕರ್ನಾಟಕದ ಪುರಸಭಾ ಅಧಿನಿಯಮ 1964 ಪ್ರಕರಣದಲ್ಲಿ 256 ಪ್ರಕಾರನೇ ನಾನು ಲೈಸೆನ್ಸ್ ತಗೊಂಡಿರೋ ಅಂಥದ್ದು. ಅವರು ನಿಮಗೆ ಕೊಟ್ಟಿರೋಂಥ ಕಾಪಿ 23-24ನೇ ಸಾಲಿನ ಕಾಪಿ ಕೊಟ್ಟಿದ್ದಾರೆ. ನಾನು ಇವತ್ತಿನ ದಿನ ನಿಮಗೆ ಸಬ್ಮಿಟ್ ಮಾಡ್ತಾ ಇರೋದು 24-25ನೇ ಸಾಲಿನ ಲೈಸೆನ್ಸ್ ಕಾಪಿನೇ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರೂಲ್ಸ್ನ ಬಿಟ್ಟು ಹೋಗಿದ್ದನಲ್ಲ. ಮಿತ್ರರೇ, ನಿಮಗೆಲ್ಲ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬಿಸ್ನೆಸ್ ಹಿನ್ನೆಲೆಯಿಂದ ಬಂದಂಥವನು. ಬಿಸ್ನೆಸ್ ಮೂಲ ನಂದು ಬಿಸ್ನೆಸ್ಸಲ್ಲೇ ಇರೋಂಥದ್ದು. ಆಮೇಲೆ ನಾನು ಹುಟ್ಟಿರೋದು ಗೋಲ್ಡನ್ ಸ್ಪೂನಲ್ಲಿ. ಸರ್ಕಾರಿ ಜಾಗ ಆಗಲಿ ಇನ್ನೊಬ್ರು ಜಾಗನ ಅಕ್ವೈರ್ ಮಾಡಬೇಕು ಅನ್ನೋ ತರದಂತೂ ನನ್ನ ಫ್ಯಾಮಿಲಿಗಾಗಿ ನನಗೆ ಇಲ್ಲದೇ ಇರೋದು. ನಾವು ನಮ್ಮ ಆಸ್ತಿಗಳನ್ನ ಉಳಿಸ್ಕೊಳ್ಳೋದೇನೆ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ನಾವು. ಅಂಥದ್ರಲ್ಲಿ ಇನ್ಯಾವುದೋ ಸರ್ಕಾರಿ ಜಾಗನ ಕಬಳಿಕೆ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ, ಅಕ್ವೈರ್ ಮಾಡಿಬಿಟ್ಟಿದ್ದಾರೆ, ತಿಂದಾಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರೋದು ಅದು ಟೋಟಲಿ ಅದೊಂದು ದೊಡ್ಡ ಅಪರಾಧ ಮಾಡಿರೋಂಥ ವಿಚಾರ ಅವರು. ಅದಕ್ಕೆ ನಾವು ಇವತ್ತಿನ ದಿನ ಕಾನೂನು ಕ್ರಮ ಏನು ತಗೊಬೇಕು ಅಂದ್ಬಿಟ್ಟಿದ್ದೇನೆ. ಕಾನೂನು ಪ್ರಯತ್ನದಲ್ಲಿ ಕೇಳ್ಕೊಂಡೆ ಅದನ್ನು ಮುಂದುವರಿಸುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಅದನ್ನ ಇವಾಗ ನಾನು ಕ್ಲಾರಿಫಿಕೇಶನ್ ಕೊಡಬೇಕು ಏನು ಭೂ ಕಬಳಿಕೆ ಆರೋಪದ ಬಗ್ಗೆ ಅಂತಂದರೆ, ಇವತ್ತಿನ ದಿನ ಹೇಳ್ತಿದ್ದೀನಿ ನಾನು ಖಂಡಿತವಾಗ್ಲೂ ರೂಲ್ಸ್ ಬಗ್ಗೆ. ಇದು ಒಂದು ಲೋಕಾರೂಢಿ ಆದಂಥ ಸಿಸ್ಟಮು. ಏನು ಗಂಡ ಹೆಂಡತಿ ಹೆಸರಲ್ಲಿ ಮಾಡೋದು, ಗಂಡ ತಾಯಿ ಹೆಸರಲ್ಲಿ ಮಾಡೋದು, ಮಕ್ಕಳು ತಾಯಿ ಹೆಸರಲ್ಲಿ ಮಾಡೋದು, ಹೆಸರುಗಳು ಮಾಡೋಂಥದ್ದು. ಆಮೇಲೆ ಈ ಬಿಸ್ನೆಸ್ಸಿಗೆ ಯಾವುದೇ ಕಾರಣಕ್ಕೂ ಮಂಜಣ್ಣವರ ಸಂಬಂಧನೇ ಇಲ್ಲ. ಮಂಜಣ್ಣ ಅವ್ರಿಗೂ ಇದಕ್ಕೂ ಈ ಬಿಸ್ನೆಸ್ಗೂ ಸಂಭ್ರಮ ಆ್ಯಡ್ಸ್ ಆ್ಯಂಡ್ ಈವೆಂಟ್ಸ್ಗೂ ಇದೇ ಇಲ್ಲ, ಸಂಬಂಧನೇ ಇಲ್ಲ. ಇದು ಪ್ಯೂರ್ಲಿ ಸಂಭ್ರಮ ಆ್ಯಡ್ಸ್ ಆ್ಯಂಡ್ ಈವೆಂಟ್ಸ್ ಈಸ್ ಅ ಪ್ರೊಪ್ರೈಟರ್ಶಿಪ್ ಆನ್ ಬಿಹಾಫ್ ಪುಷ್ಪಾವತಿ ಬಿ ಅಲಿಯಾಸ್ ಡಾಕ್ಟರ್ ಪುಷ್ಪಾ ಅಮರ್ನಾಥ್. ಪ್ರೊಪ್ರೈಟರ್ಶಿಪ್ ಅಲ್ಲಿ ಇರೋಂಥದ್ದು. ಮಂಜಣ್ಣನ ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ಸಗೆ ನಾನು ಹೇಳ್ತೀನಿ, ಮಂಜಣ್ಣನವರ ಹೆಸರೇನಾರ ಹೇಳ್ದಿಲ್ಲ ಅಂತಂದ್ರೆ ಅವ್ರಿಗೇನಾರ ತಿಂದನು ಉಣ್ಣೋದೇನಾರ ಕರ್ಗಲ್ಲ ಅನ್ಸುತ್ತೆ ನನಗೆ. ಅದೇ ಕಾರಣಕ್ಕೋಸ್ಕರ ಸುಮ್ಮನೆ ಮಂಜಣ್ಣವ್ರ ತರ್ತಾರೆ. ಯಾಕೆ ನಾದ್ನಿ ಆಗಿದ್ದೇನೆ ಮಂಜಣ್ಣವರದೇ ಇನ್ಫ್ಲೂಯೆನ್ಸ್ ಅಂತ ಯಾತಕ್ಕೆ ಅವ್ರು ಊಹೆ ಮಾಡ್ಕೋತಾರೆ. ನಿಮಗೆ ಮಾಧ್ಯಮ ಮಿತ್ರರೇ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಈಗ 2-2.5 ವರ್ಷದ ಹಿಂದ್ಗಡೆ ಊಟಗಳಲ್ಲಿ ಒಂದು ಜಾಗದ್ದು ಮಾಧ್ಯಮದಲ್ಲಿ ಸ್ಟೇಟ್ ನ್ಯೂಸಲ್ಲೆಲ್ಲ ಬಂತು. ವಿಶ್ವನಾಥ್ ಅವರ ಮಗ ಅಮಿತ್ ಅನ್ನೋರು ಬೇರೆಯವ್ರ ಜಾಗಕ್ಕೆ ಬೇಲಿ ಹಾಕೊಂಡಿದ್ದಾರೆ, ಬೇಲಿ ಹಾಕೊಂಡ್ಬಿಟ್ಟಿದ್ದೇನೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದಾಗ ಮಾಧ್ಯಮ ಮಿತ್ರರ ಹೋಗಿ ವಿಶ್ವನಾಥ್ ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೊಟ್ಟಾಗ ಆಗ ಅವರೇ ಹೇಳಿದ್ರು. ಏನಂತ ಹೇಳಿದ್ರು ಅವರು, ನನ್ನ ಮಗನ ಬಿಸ್ನೆಸ್ಸೇ ಬೇರೆ, ನಮ್ಮ ಬಿಸ್ನೆಸ್ಸೇ ಬೇರೆ, ನನಗೆ ಯಾಕೆ ಕ್ಲಾರಿಫಿಕೇಶನ್ ಕೇಳ್ತೀರಿ, ಅವ್ರ ಹತ್ರ ಕೇಳಿ. ಸೊ ಹಂಗಿದ್ದಾಗ ಇಲ್ಲಿ ನಾದ್ನಿ ಬಿಸ್ನೆಸ್ ಬೇರೆ, ಅವ್ರ ಭಾವನ ಬಿಸ್ನೆಸ್ಸೇ ಬೇರೆ. ನಾದ್ನಿ ಬಿಸ್ನೆಸ್ ಮಾಡ್ತಾ ಇರೋದು, ನಡೆಸ್ತಾ ಇರೋದು, ಬೆನ್ನೆಲುಬಾಗಿ ನಿಂತಿರೋ ಅಂಥದ್ದು ಅವರ ಯಜಮಾನರಾಗಿ ನಾನು ನಿಂತಿರೋ ಅಂಥದ್ದು. ಸೊ ಈಗ ನಿಮಗೆ ಡಾಕ್ಯುಮೆಂಟೇಶನ್ ಕೊಟ್ಟಿರೋಂಥ ವಿಚಾರ ಹೇಳ್ತೀನಿ ನೋಡಿ. ಇದು ಪ್ಯೂರ್ಲಿ ಅವರು ನಿಮಗೆ ಕೊಟ್ಟಿದ್ದಾರೆ, ಹಳೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇದು 23, 24, 25ನೇ ಸಾಲಿನ ಲೈಸೆನ್ಸ್. ಇದರಲ್ಲಿ ಏನು ತಪ್ಪಿದೆ ಅನ್ನೋದು ಅವರು ಸುಮ್ಮನೆ ತೋರಿಸಿದ್ರು, ಏನು ತಪ್ಪಿದೆ ಅನ್ನೋದನ್ನ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವರು.
ಇದರಲ್ಲಿ ಅವರು ಹೇಳ್ತಾ ಇರೋದೇನು ಅನ್ನೋದು ಏನು ಹೇಳ್ತಾ ಇದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಕೊಡೋದಕ್ಕೆ ನನಗೆ ಬೇಕಾಗಿರೋದು ಅಗ್ರಿಮೆಂಟ್ ಒಂದೇನೆ, ಎಲ್ಲಿಗೆ ನಗರಸಭೆಗೆ ಬೇಕಾಗಿರೋಂಥದ್ದು. ನಾನು ಕಾಫಿ ವರ್ಕ್ಸ್ ಜಾಗಕ್ಕೆ ನಿಮ್ಗೆಲ್ಲರಿಗೂ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಾವು ಹುಣಸೂರಲ್ಲಿ ಇಲ್ಲಿ ದುಡ್ಡಿ ಬೆಳೆದಿರೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ, ಕಾಫಿ ವರ್ಕ್ಸ್ಗೆ 32 ಎಕರೆ ಜಾಗ ಇದೆ. 32 ಎಕರೆ ಜಾಗದಲ್ಲಿ ನೂರಾರು ಮಂದಿ ಬಾಡಿಗೆದಾರರುಗಳಿದ್ದಾರೆ. ಇಲ್ಲ, 32 ಎಕರೆ 1932 ಪರ್ಚೇಸ್ ಮಾಡಿರೋ ಅಂತ ಜಾಗ 32 ಎಕರೆ. ನನಗೆ ಗೊತ್ತಿರೋ ಮಾಹಿತಿ ಅಷ್ಟೇ ಇದೆ, 32 ಎಕರೆ ಅಂತ. ಅದನ್ನ ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ನಾನು ಸರ್ವೆ ನಂಬರ್ 28 ಬಗ್ಗೆ ಮಾತ್ರ ಮಾತಾಡ್ತೀನಿ. 7 ಎಕರೆ 10 ಗುಂಟೆ ಇರ್ತದೆ. ಅದು ಖಾಲಿ ಇತ್ತು, ಕೆಲವು ಬಿದ್ದೋಗಿರೋ ಅಂತ ಮನೆಗಳಿತ್ತು. ಅಂತ ಜಾಗನ ನಾನು ಅಪ್ಲಿಕೇಶನ್ ಹಾಕಿದ್ವಿ, ಸಂಭ್ರಮ ಆರ್ಟ್ಸ್ ಅಂಡ್ ಇವೆಂಟ್ಸ್ ಪರವಾಗಿ ಅಪ್ಲಿಕೇಶನ್ ಹಾಕಿದಾಗ ಕಾಫಿ ವರ್ಕ್ಸ್ ಅವರು ನಮಗೆ 30,000 ಅಡಿಗಳಷ್ಟು ಜಾಗನ ಮಾರ್ಕ್ ಮಾಡ್ಬಿಟ್ಟಿದ್ದೇನೆ, ಕೊಟ್ಟರು ನಮಗೆ. ಇಲ್ಲಿ ನೀವು ಕಟ್ಕೊಳ್ಳಿ, ಹಳೆ ಮನೆಗಳಿದೆ, ಹಳೆ ಮನೆಗಳನ್ನ ಡೆಮಾಲಿಷನ್ ಮಾಡ್ಕೊಳ್ಳಿ, ನೀವು ಕಟ್ಕೊಳ್ಳಿ ಅಂತ. ಇಲ್ಲಿ ಮಾಲೀಕಂಗೂ ಬಾಡಿಗೆದಾರರಿಗೆ ಆಗಿರೋ ಅಂಥ ಒಪ್ಪಂದನ ನಾನು ತೊಗೊಂಡೋಗ್ಬಿಟ್ಟಿದ್ದೇನೆ ನ್ಯಾಯಬದ್ಧವಾಗಿ, ಕಾನೂನು ರೀತಿಯಲ್ಲಿ. ನಗರಸಭೆಗೆ ಅಗ್ರಿಮೆಂಟ್ ಕಾಪಿ ಕೊಟ್ಟೆ. ಅಗ್ರಿಮೆಂಟ್ ಕಾಪಿ ಕೊಡ್ತಿದ್ಮೇಲೆ ಲೈಸೆನ್ಸ್ ಕೊಡೋ ಅಂತ ಜವಾಬ್ದಾರಿ ನಗರಸಭೆದು. ನಗರಸಭೆ ತಪ್ಪೇನಿದೆ? ಫೀಸ್ ಕಟ್ಟಿಸ್ಕೊಂಡ್ರು, ಲೈಸೆನ್ಸ್ ಕೊಟ್ಟರು. ಎಲ್ಲರಿಗೂ ಹೆಂಗೆ ಕೊಡ್ತಾರೆ ಹಂಗೆ ಅಂದ್ಬಿಟ್ಟಿದ್ದೇನೆ. ನಗರಸಭೆ ತಪ್ಪಿಲ್ಲ. ನಗರಸಭೆ ಬಗ್ಗೆನೂ ಆರೋಪ ಮಾಡ್ತಿದ್ದಾರೆ. ನಗರಸಭೆ ಆಯುಕ್ತರಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಕಾಫಿ ವರ್ಕ್ಸು MD ಫೋನ್ ಮಾಡ್ಬಿಟ್ಟಿದ್ದೇನೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೆಂಗೆ ಕೊಡ್ತೀರಿ ಜಾಗನ ನೀವು, ನಿಮ್ದೆಲ್ಲರೂ ಹೊರಗಡೆ ತರ್ತೀವಿ ಅಂತ. ಕಾಫಿ ವರ್ಕ್ಸು ಇವತ್ತೊಂದು ದಿನ ನಮ್ಮ ಹುಣಸೂರು ಜನತೆಗೆ ಗೊತ್ತಿರೋ ಅಂಥದ್ದು, ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರೋ ಅಂಥದ್ದು, ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಅಂತ ಮಾಧ್ಯಮ ಹುಣಸೂರಲ್ಲಿ. ಒಂದು ಕ್ಲಾರಿಫಿಕೇಶನ್ ಆಗ್ಬೋದಾ? ಹೇಳಿ. ಅವ್ರು ಹೇಳ್ತಾ ಇರೋದು 7.10 ಎಕರೆ ಜಮೀನಿದೆ. ಅದು ನೆಕ್ಸ್ಟ್ ಬರ್ತೀನಿ ಸರ್ ನಾನು. ಅದು ಕೋಇನ್ಸಿಡೆಂಟ್ ಆಗಿದೆ. ಇಲ್ಲ, ಅದಕ್ಕೂ ಬರ್ತೀನಿ. ಅದು ಟೋಟಲಿ ರೆವಿನ್ಯೂ ಮ್ಯಾಟ್ರ್ ಸರ್. ನಗರಸಭೆ ಮ್ಯಾಟ್ರ್ ಬರಲ್ಲ. ರೆವಿನ್ಯೂ ಇಸ್ ಟೋಟಲಿ ಡಿಪೆಂಡ್ ಅಪಾನ್ ರೆವಿನ್ಯೂ ಮ್ಯಾಟರ್ಸ್. ನೀವೆಲ್ಲ ಕೂತಿರೋದು ರೆವಿನ್ಯೂ ಮ್ಯಾಟರ್ ಮೇಲೆ ಅಂತ. ನಾವು ಕೂತಿರೋದು, ನಮಗೆ ಬಾಡಿಗೆ ಕೊಟ್ಟಿರೋದು ಕಾಫಿ ವರ್ಕ್ಸ್ ಅವರು. ಸೊ ಅದು ಕೊಟ್ಟಿದಾರಲ್ಲ, ಅದು ರೆವಿನ್ಯೂ ಲ್ಯಾಂಡ್ ಅಂತ ಅವರು. ನೋ ಇಸ್ ಟೋಟಲಿ ರಾಂಗ್. ಯಾಕೆಂದ್ರೆ ನಿಮ್ಗೆ ಅವ್ರು RTC ಕೊಟ್ಟಿದ್ದಾರೆ ಸರ್. ನೀವು RTC ಕೊಟ್ಟಿದ್ದೀರಲ್ಲ, ಇಲ್ಲಿ RTC ನೀವೇನ್ ಮಾರ್ಕ್ ಮಾಡಿರಿ 7.10 ಎಕರೆ ಇದೆಯಲ್ಲ, 4.10 ಖರಾಬು. ಯಾವ ಖರಾಬು ಸರ್? ನೀವು ಗುತ್ತಿಗೆ ತಗೊಂಡು ಕೂತಿದ್ದೀರಾ ಅಂತ ಸಾರಿ, ಅದನ್ನೇ ರಾಂಗ್. ಅವರು ಹೇಳ್ತಾ ಇರೋದನ್ನೇ ಟೋಟಲ್ ರಾಂಗ್ ಆಗಿ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ನೋಡಿ ದಯವಿಟ್ಟು, ಖರಾಬು ನಿಮ್ಮ ಪತ್ರಿಕೆಯಲ್ಲಿ ಬಂದಿರೋದು ಬಿ ಖರಾಬ್ ಅಂತ. ನೀವು ಹೆಂಗೆ ಕೊಟ್ಟಿದ್ದೀರಿ ಅಂತಂದ್ರೆ ಅವರು ಎ ಖರಾಬ್ ಅಂತಾನೆ ಹೇಳಿದ್ದಾರೆ. ಬಟ್ ನೀವು ಪತ್ರಿಕೆಯಲ್ಲಿ ಬಿ ಖರಾಬ್ ಅಂತ ನಮೂನೆ ಮಾಡ್ಕೊಂಡಿದ್ದೀರಿ. ವಿಡಿಯೋದಲ್ಲಿ ನೋಡಿದೆ, ವಿಶ್ವನಾಥ್ ಸಾಹೇಬರು ಹೇಳಿರೋ ಅಂತ ವರ್ಡ್ಗಳು ಕೇಳಿದೆ. ಎ ಖರಾಬ್ ಅಂತ ಹೇಳಿದರೆ, ನೀವು ಬಿ ಖರಾಬ್ ಅಂತ ಅಂದ್ಬಿಟ್ಟಿದ್ದೇನೆ ಪ್ರಜಾವಧಿ ನಡೆದಿದ್ದಾರೆ. ನೀವು ಅದನ್ನ ಕ್ಲಾರಿಫಿಕೇಶನ್ ತಗೊಂಡಿಲ್ಲ ನೀವು. ನೋ ಸರಿ ಹೇಳಿದ್ರು ಸರ್, ಅಪ್ಪಿತಪ್ಪಿ ಬಾಯ್ತಪ್ಪಿ ಹೇಳಿದ್ರು. ವಿಶ್ವನಾಥ್ ಸಾಹೇಬ್ರಿಗೆ ಗೊತ್ತಿಲ್ಲ, ಪಕ್ಕದವ್ರೇನೋ ಕಿವಿ ಚುಚ್ಚುಂಡ್ರು ಹೇಳ್ಬಿಟ್ರು ಅವರು. ಅಟ್ಲೀಸ್ಟ್ ನಿಮ್ಗೆ ಯಾವ ಮುಗಿದ ಮೇಲೆ ಅವರು ಡಾಕ್ಯುಮೆಂಟ್ ನಿಮ್ಗೆ RTC ಕಾಪಿ ಕೊಟ್ಟರಲ್ವ ಸರ್? ಸರ್ ನಿಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನೋಡಿ ಸರ್. ಸರ್ಕಾರಿ ಸುತ್ತೋಲೆ 2017 ಸುತ್ತಿಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಇದು ಎ ಖರಾಬ್ ಬಿ ಖರಾಬ್ನ ನಮ್ಮ ಕಾಫಿ ವರ್ಕ್ಸ್ ಅವರು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು. ಬಟ್ ನಾನು ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ಅಂತಂದ್ರೆ, ಬಿ ಖರಾಬ್ನ ಪುಷ್ಪಾ ಅಮರನಾಥ್ ಅವರು, ಮಂಜುನಾಥ್ ಅವರು ಕಬಳಿಕೆ ಮಾಡ್ತಾ ಇದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿರೋಂಥ. ಅದಕ್ಕೋಸ್ಕರ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಎ ಖರಾಬ್ ಅಂದ್ರೆ ಏನು, ಬಿ ಖರಾಬ್ ಅಂದ್ರೆ ಏನು ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅದಕ್ಕೂ ಕೊಡ್ತಾ ಇದ್ದೀನಿ. ಸೊ ಈಗ ಮುಂದುವರೆದು ನಗರಸಭೆದು ಅಲ್ಲಿಗೆ ಫೋನ್ ಮಾಡ್ಬಿಟ್ಟಿದ್ದೇನೆ, ಬ್ಲ್ಯಾಕ್ ಮೇಲ್ಗಳು ಮಾಡ್ತಾರೆ. ಅದರಲ್ಲಿ ಏನು ತಪ್ಪಿದೆ ನಗರಸಭೆಯವರು ಅಂತ ನನಗೆ ಅರ್ಥ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಕಾನೂನು ರೀತಿಯಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಹೋಗ್ಲಿ ಸರ್, ನಾನೇನಾರ ಬೇರೆ ಆಫೀಸ್ದು ಅಡ್ರೆಸ್ ಕೊಟ್ಬಿಟ್ಟಿದ್ದೇನೆ, ಅಲ್ಲೇನಾರ ಬಿಸ್ನೆಸ್ ಬೇರೆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ರೆ ನನ್ಗೆ ತಪ್ಪಾಗುತ್ತೆ. ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿದೆ. ಸ್ನೇಹಜೀವಿ ರಸ್ತೆ, ತಾಲೂಕು ಕಚೇರಿ ರಸ್ತೆ, ಹುಣಸೂರು ಅಂತ ಕ್ಲಿಯರ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಅನ್ನೋದು ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಮ್ಯಾನೇಜ್ಮೆಂಟು, ಅಮ್ಯೂಸ್ಮೆಂಟ್ ಪಾರ್ಕು, ಫಿಲಮ್ ಥಿಯೇಟ್ರು, ಸ್ವಿಮ್ಮಿಂಗ್ ಪೂಲು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಅಂತಾನೆ ತಗೊಂಡಿದ್ದೀನಿ. ಎಲ್ಲಿದೆ ತಪ್ಪು ಇದರಲ್ಲಿ?
ಅದನ್ನು ಎತ್ತಿಡಿಯಕ್ಕೆ ನೋಡ್ತಾರೆ. ಸುಮ್ಮನೆ ನಗರಸಭೆ ಕಮಿಷನರ್ ಮೇಲ್ಗಡೆ ಅಲ್ಲಿರೋರ ಮೇಲ್ಗಡೆ ಗೂಬೆ ಕೂರ್ಸಕ್ಕೆ ಹೋಗ್ತಾರೆ, ನಮ್ಮೇ ಗೂಬೆ ಕೂರ್ಸಕ್ಕೆ ನೋಡ್ತಾರೆ. ನಾನು ಹೇಳೋದೇನು ಅಂತಂದ್ರೆ, ನಮ್ಮ ಪತ್ರಕರ್ತರ ಮಿತ್ರರು ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟಲ್ಲ, ದಯವಿಟ್ಟು ನಮ್ಮ ಹತ್ರನೂ ಒಂದು ಕ್ಲಾರಿಫಿಕೇಶನ್ ಇಂತ ಆರೋಪ ಬಂದಿದೆ, ನಾವು ಸ್ವಲ್ಪ ಮುಂಚಿನಲ್ಲಿದ್ದೀವಿ, ನಮ್ದು ಈ ತರ ಆಯ್ತು ಅಂತಂದ್ರೆ ತೇಜೋವಧೆ ನಡೀತಿದೆ ಅಂತ ಅಂದಾಗ ನಮಗೂ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರೆ ನಾವು ಅವತ್ತೇ ಕೊಟ್ಟಿರೋ ನಾವು ಈ ಪ್ರಮೇಯ ಇಲ್ಲಿ ತನಕ ಕೂಡ ಅಂತ ಪ್ರಮೇಯ ಬರ್ತಾ ಇರಲಿಲ್ಲ ನಮಗೆ. ಅಲ್ಲ ನೀವು ಅದಕ್ಕೆ ಒಂದು ಅಲ್ಲ ಕೊಟ್ಟಿದ್ದೀನಿ, ಬಟ್ ಎಲ್ಲ ಮಾನವರಿಯಾಗಿ ಕೂತ್ಕೊಂಡಾಗ ಹೇಳಿದ್ದು ಹಾಕ್ತೀವಿ, ಅವ್ರು ಹೇಳಿದ್ದು ಹಾಕ್ತೀವಿ. ಸರ್ ಹಾಕಿದ್ರೂ ಒಂದು ಪರಾಮರ್ಶೆ ಮಾಡ್ಬೇಕು ಸರ್. ನಾನು ಪತ್ರಿಕರ ಅಂತ ಇದ್ದವನು, ಬುಕ್ ನಡೆಸಿದವನು ನಾನು. ಸೊ ಪತ್ರಿಕಾ ಎಥಿಕ್ಸ್ ಅನ್ನೋದು ಕೆಲವೊಂದು ಇದ್ದೇ ಇರುತ್ತೆ. ಯಾಕೆಂದ್ರೆ ಯಾರೋ ಡ್ಯಾನ್ ಡಿಕ್ಕನ್ ಹ್ಯಾರಿ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ರೆ ಅವ್ರು ಯಾರಪ್ಪ ಫೋನ್ ನಂಬರ್ ಇಲ್ಲ ಅವ್ರು ಕೇಳಕ್ಕಾಗಲ್ಲ. ನಿಮ್ಗೆ ಶಾಸಕರ ನಂಬರ್ ಇದ್ರೆ ಫೋನ್ ಮಾಡಿ ನಿಮ್ಮ ಮೇಲೆ ಈ ತರ ಆರೋಪ ಬಂದಿದೆ, ಅದಕ್ಕೆ ಏನ್ ಹೇಳ್ತೀರಾ ಅಂತ ಒಂದು ಕ್ಲಾರಿಫಿಕೇಶನ್ ಮುಂಚೆ ಎಲ್ಲ ಮಾಡಿದ್ರಿ, ಈಗ ಯಾಕೆ ಮಾಡಿಲ್ಲ? ಐ ಡೋಂಟ್ ನೋ, ಸಾರಿ ಟು ಸೇ ದಿಸ್. ಮಾಡ್ಬೋದಾಗಿತ್ತು. ಈಗ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋರು ಜವಾಬ್ದಾರಿ ಸ್ಥಾನಕ್ಕೆ ಕೂತಿದ್ದಾಗ ಆರೋಪ ಬಂದಿದೆ ಸರ್, ಏನು ಅಂತ ಹೇಳ್ಕೊಂಡು ನೀವು ಮತ್ತೆ ಕ್ಲಾರಿಫಿಕೇಶನ್ ಸರ್ ಇಲ್ಲಿ ಒಂದೇ ನೋಡಿ, ರಾಜಕೀಯದ ಆರೋಪ ಬಂದಾಗ ಕಾಮನ್ ಆಗಿ ಪತ್ರಕರ್ತರು ಫೋನ್ ಮಾಡಿ ಕೇಳ್ತಾರೆ, ಈ ತರ ಆರೋಪ ಬಂದಿದೆ, ನಿಮ್ದ ರಿಯಾಕ್ಷನ್ ಏನು ಅಂತ. ಸರ್ ಇದು ಬಂದಿರೋದು ಕುಟುಂಬದ ಪ್ರಶ್ನೆ ಸರ್, ಸ್ವಾಭಿಮಾನದ ಪ್ರಶ್ನೆ. ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೀನಿ, ನಮ್ಮ ಆಸ್ತಿ ಕಾಪಾಡೋದಕ್ಕೆ ನಮ್ಗೆ ಕೈಯಿಲ್ಲ. ಇನ್ನೊಬ್ರು ಸರ್ಕಾರಿ ಆಸ್ತಿ ಇನ್ನೊಬ್ರು ಆಸ್ತಿನ ನಾವು ತೊಗೊಳಕ್ಕಾಗಲಿಲ್ಲ. ನಾವು ನಮಗ್ ಬೇಡಕ್ಕೂ ಬೇಡ. ಯಾಕೆಂದ್ರೆ ನಾನು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋನು, ಅಂಥದ್ರಲ್ಲಿ ಸರ್ಕಾರಿ ಜಾಗನ ಇನ್ನೊಬ್ರು ಜಾಗನ ನಾನು ಯಾಕೆ ಅಕ್ವೈರ್ ಮಾಡ್ಕೊಳಕ್ ಹೋಗ್ಲಿ? ನಮಗ್ ನೆಸಿಟಿನೇ ಇಲ್ಲ, ಎಕ್ಸ್ಪೆಷಲಿ ನಮ್ಮ ಕುಟುಂಬಕ್ಕಂತೂ ನೆಸಿಟಿ ಇಲ್ಲ. ನಾವು ಸ್ನೇಹಜೀವಿ ಸಂಸ್ಥೆ ಕತ್ಕೊಂಡು ಸ್ನೇಹಜೀವಿ ಸಂಸ್ಥೆಯಿಂದ ಸಾವಿರಾರು ಜನಕ್ಕೆ ನಾವು ಸಾಕ್ತಾ ಕೂತಿದ್ದೀವಿ ಇಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರ, ಮಂಜಣ್ಣ ಸ್ನೇಹಜೀವಿ ಸಂಸ್ಥೆ ಕಟ್ಟಿದಾಗಿಂದ ಎಷ್ಟು ಸೋಷಿಯಲ್ ಸರ್ವಿಸ್ಗಳು ಮಾಡಿದೀವಿ ಅಂತೇಳಿ. 400 ಚಿಲ್ಲರೆ ಮಕ್ಕಳುಗಳಿಗೆ ಕೂತ್ಕೊಂಡು ಫ್ರೀಯಾಗಿ CET ನೀಟದ ಎಜುಕೇಶನ್ ಕೊಟ್ಟಿರೋಂಥ ಮಂಜಣ್ಣ ಅವರು. 100 ಚಿಲ್ಲರೆ ಜನಗಳಿಗೆ ಅಗ್ನಿಪತ್ಗೆ ಎಂಟ್ರಿ ಕೊಡಿಸಿದವರು, ಟ್ರೈನಿಂಗ್ಗಳನ್ನ ಕೊಡಿಸ್ಬಿಟ್ಟಿದ್ದೇನೆ ಕಳಿಸಿರೋ ಅಂಥದ್ದು. ಇವತ್ತು ಸೋಷಿಯಲ್ ಸರ್ವಿಸ್ ನಡೆಸ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಇವತ್ತು ಲಕ್ಷಾಂತರ ಜನಕ್ಕೆ ವರ್ಷಕ್ಕೊಂದ್ಸತಿ ಊಟ ಅಂತ ಹಂಚುತ್ತಾ ಇದೀವಿ. ಯಾರ ಹತ್ರ ಒಬ್ಬರ ಹತ್ರ ಕಲೆಕ್ಷನ್ ಮಾಡ್ಬಿಟ್ಟು ಆಗ್ತಾ ಇದೀವ? ಇಲ್ವಲ್ಲ. ಅದಿರ್ಲಿ ಸರ್, ನೆಕ್ಸ್ಟ್ ಅದಕ್ಕೆ ಬರ್ತೀನಿ ನಾನು. ಇನ್ನೂ ಇದೆ, ಅದು ಮಾತಾಡೋ ಅಂತ ವಿಚಾರ ಇದೆ. ಸೊ ಈಗ ಈ ಡಾಕ್ಯುಮೆಂಟೇಶನ್ ಹೇಳಿದೆ, ಯಾವುದೇ ರೀತಿಯಾದ ಇದು ಫೇಕ್ ಡಾಕ್ಯುಮೆಂಟೇಶನ್ ಅಲ್ಲ ಕೊಟ್ಟಿರೋ ಅಂಥದ್ದು. 100% ಸರ್ಕಾರ ನ್ಯಾಯಬದ್ಧವಾಗಿ ನಗರಸಭೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಇದು. ಒಂದು ಇದರಲ್ಲೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಸರ್, ನಾನು ಇದು ಏನಾರ ಅವ್ರಿಗೆ ನಗರಸಭೆಗೆ ನಾನೇನಾರ ತಪ್ಪು ಮಾಹಿತಿ ಕೊಟ್ಟೆ, ನಿಮಗೆ ಒಂದು ಕಾಪಿ ಕೊಟ್ಟಿದ್ದಾರೆ ನೋಡಿ ಸರ್, ಅವರು ಡಾಕ್ಯುಮೆಂಟೇಶನ್ ನಿಮಗೆ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಏನೋ ಅಫಿಡೇವಿಟ್ ಕೊಟ್ಟಿದ್ದಾರೆ ನಗರಸಭೆಯಿಂದ, RTI ಇಂದ ತೆಗೆದುಬಿಟ್ಟಿದ್ದಾರೆ, ಅಫಿಡೇವಿಟ್ ಕೊಟ್ಟಿದ್ದಾರೆ ಸರ್, ಪ್ರಮಾಣ ಪತ್ರ ಅರ್ಜಿದಾರರ ಘೋಷಣೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಕಾಪಿ ಇದು, ನಾನು ತಂದಿರೋ ಕಾಪಿ ಅಲ್ಲ ಇದು. ಅದ್ರಲ್ಲೂ ನೀವು ಅಡ್ರೆಸ್ ನೋಡಿ ಸರ್, ಏನು ಸ್ಥಳ ಇಲ್ಲ ಸರ್, ಸರ್ವೆ ನಂಬರ್ 28 ಅಂತಾನೆ ಕೊಟ್ಟಿದ್ದೀವಿ ನಾವು. ನಾವೇನ ಸರ್ವೆ ನಂಬರ್ ಮುನೇಶ್ವರ ಕಾವಲ್ ಮೈದಾನ ಕೊಟ್ಬಿಟ್ಟಿದ್ದೇನೆ, ನಾವೇನು ವ್ಯಾಪಾರ ಮಾಡ್ತಾ ಇರೋದೆಲ್ಲ. ಅವ್ರು ಕೊಟ್ಟಿರೋ ಕಾಪಿನೇ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಕೊಟ್ಟಿರೋಂಥ ಕಾಪಿ. ಅದನ್ನ ಘೋಷಣೆ ಮಾಡಿದೀವಿ ನಾವು. ಅಷ್ಟು ಎಲ್ಲಿ ಏನಂತೇವೆ, ಅರ್ಜಿದಾರರ ಘೋಷಣೆ ಪತ್ರ ಇದು ಕೊಟ್ಟ ಮೇಲೇನೆ ಅವರು ಕೊಡೋ ಅಂಥದ್ದು. ಅವ್ರೇನು ಮುಟ್ಟಾಡ್ರ ಸರ್, ಅವ್ರನ್ನ ಸ್ಕೂಟಿನಿ ಮಾಡೇನೆ ಕೊಟ್ಟಿರ್ತಾರೆ ನಗರಸಭೆಯವರು. ಇವ್ರು ಏನೋ ಬಂದಿದ್ದು ತೋರಿಸ್ಬಿಟ್ಟಿನೇ ಮಾತಾಡ್ಬೇಕು ಅಂದ್ಬಿಟ್ಟಿದ್ದೇನೆ ಮಾಡೋ ಅಂತ ಕೆಲಸಗಳನ್ನ ಮಾಡಿದ್ದಾರೆ. ಇದು ಎಂಟೈರ್ ಸೆಟ್ಟು ಅವ್ರು ಕೊಟ್ಟಿರೋ ಅಂಥ ಕಾಪಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೊಟ್ಟಿರೋದು ನನ್ನ ಬಾಡಿಗೆ ಕರಾರು ಪತ್ರ ಏನಿದೆ, ಇದನ್ನು 100% ಜಿನಿಯನ್, ದೇರ್ ಇಸ್ ನೋ ಫೇಕ್. 100% ಜಿನಿಯನ್. 30,000 ಅಡಿಗೆ ನಾನೇನು ಇದು ಮಾಡ್ತಾ ಇದ್ದೀನಿ, ಅದಕ್ಕೆ ಬಾಡಿಗೆ ಕಟ್ಕೊಂಡು ನನ್ನ ಪರವಾಗಿ ಇದು ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಗೊತ್ತಿದ್ದಿರೋ ಮಾಹಿತಿನೂ ಕೊಡ್ತೀನಿ ನಾನೀಗ. ಯಾಕೆಂದ್ರೆ ಅವ್ರು ಅನ್ಕೊಂಡಿರೋದು ಏನು ಅಂತಂದ್ರೆ 30,000 34,000 ಬಾಡಿಗೆ ಕೊಡ್ತಾ ಇದೀವಿ ಅಂತ. ನಾನು ಕೊಡ್ತಾ ಇರೋದು 57,000 ಬಾಡಿಗೆ. 57,000 ಬಾಡಿಗೆ ಕೊಡ್ತಾ ಇದ್ದೀನಿ. 36,000 ಹಾಕಿದ್ರು. ಯಾವುದು GST ಸೇರಿ 36,000 ಸಮಥಿಂಗ್ ಹಾಕಿದ್ದಾರೆ. ಅದು 57,000 ಹೋಗಿದೆ ಸರ್. ಅಡಿಗೆ ₹1 ತರ ಅಂತ ಅಡಿಗೆ ₹1 ತರನೇ ಕೊಡ್ತಾ ಇದೀವಿ. ಅದು ಎವ್ರಿ ಇಯರ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಎನ್ಹಾನ್ಸ್ಮೆಂಟ್ ಎಲ್ಲ ಆದ್ಮೇಲಿಂದ 57,000 ಪ್ಲಸ್ GST ಬಂದಿದೆ. ಅದನ್ನ ಬಿಟ್ವೀನ್ ಕಾಫಿ ವರ್ಕ್ಸ್ ಅಂಡ್ ಅಸ್ ಅದು ಬೇರೆಯವ್ರಿಗೆ ಅದಕ್ಕೆ ಇನ್ನು
ಕ್ಲಾರಿಫಿಕೇಶನ್ ಕೊಡಬೇಕು ಅಂತಿಲ್ಲ, ನಮಗೆ ಸಂಬಂಧ ಅವ್ರು ಫ್ರೀಯಾಗಿ ಕೊಟ್ಟಿದ್ರೂ ಅದನ್ನೇನು ರಾಜಾರೋಸವಾಗಿ ಹೇಳ್ಕೊಳ್ಳೋ ಅಂತ ವಿಚಾರ ಏನಲ್ಲ. ದಟ್ ಈಸ್ ನಾಟ್ ಎ ಇಶ್ಯೂ. ಬಾಡಿಗೆ ವಿಚಾರ ಇಸ್ ನಾಟ್ ಎ ಇಶ್ಯೂ. ಅದರಿಂದ ಇವ್ರು ಏನೇನು ಆರೋಪಗಳು ಮಾಡಿದ್ದಾರೆ 101% ಟೋಟಲಿ ಸುಳ್ಳು ವಿಚಾರ. ಟೋಟಲ್ ಆಗಿ ನಾವು ಕಾನೂನು ರೀತಿಯಲ್ಲಿ 101% ಕ್ರಮಬದ್ಧವಾಗಿ ಬಿಸ್ನೆಸ್ ನಡೆಸ್ಕೊಳ್ತಾ ಹೋಗ್ತಾರ ಅಂತ ವಿಚಾರ ಅವರು. ಈಗ ಮುಂದುವರೆದು ಶಿವಕುಮಾರ್ ಸರ್ ಕೇಳಿದಂಗೆ RTC ಬಗ್ಗೆ, RTC ಹಾಗೂ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಸರ್ ನಿಮ್ಗೆ RTC ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿರೋ RTC ಬರೀ ಕಂಪ್ಯೂಟರ್ ತೊಗೊಂಬಂದು ಕಡಿಮೆ ಅಂತ RTC. ಐ ಗೇವ್ ಅನ್ ಒರಿಜಿನಲ್ RTC. ಒರಿಜಿನಲ್ RTC ಕೊಟ್ಟಿರೋ ಅಂಥದ್ದು ಈ RTCಲಿ ಸರ್ ದಯವಿಟ್ಟು ನಾನು ಮಾರ್ಕು ಮಾಡಿದ್ದೀನಿ ನೋಡಿ ಸರ್. ಸರ್ವೆ ನಂಬರ್ 28 ಒತ್ತು ವಿಸ್ತೀರ್ಣ 7 ಎಕರೆ 10 ಗುಂಟೆ. 7 ಎಕರೆ 10 ಗುಂಟೆ ಸರ್. ಎರಡನೇ ಲೈನಲ್ಲಿ ಬಂದ್ರೆ ಊಟ ಖರಾಬು ಆ ಅಂತ ಏನಾರು ಬಂದ್ರೆ ಖರಾಬ್ ಎ ಅನ್ನೋದು ಎಲ್ಲ ಲೋಕಲ್ ಉದ್ಯ ಗೋರ್ಮೆಂಟ್ ವರ್ಲ್ಡ್. ಅದರಲ್ಲಿ 4 ಎಕರೆ 10 ಗುಂಟೆ ತೋರಿಸಿದ್ದಾರೆ. ಈ ಎ ಖರಾಬು ಏನ್ ಹೇಳುತ್ತೆ ಅಂದ್ಬಿಟ್ಟಿದೆ ನಿಮ್ಗೆ ಇದು ಕೊಟ್ಟಿದ್ದೀನಿ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಎ ಖರಾಬು ಯಾವತ್ತಿದ್ರೂ ಅನುಭವದಲ್ಲಿ ಯಾರಿರ್ತಾರೆ ಅವ್ರಿಗೆ ಸೇರೋಂಥದ್ದು ಜಾಗ, ಅವ್ರಿಗೆ ಸೇರೋಬೇಕಾದಂತ ಜಾಗ, ಸರ್ಕಾರಿ ಜಾಗ ಅಲ್ಲ ಅದು. ಬಿ ಖರಾಬಲ್ಲಿ ಏನಾರ ಬಂದಿದ್ರೆ ಬಿ ಖರಾಬು ಸರ್ಕಾರಿ ಜಾಗ, ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಮಾರ್ಕ್ ಮಾಡಿರ್ತಾರೆ ಸರ್. ಅದು ನಿನ್ನೆ ಮೊನ್ನೆ ಮಾಡಿರೋದಂತಲ್ಲ, 1962-68 ಅಲ್ಲಿ ಮಾಡಿರೋಂಥದ್ದು ಅಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಕ್ಲಾರಿಫಿಕೇಶನ್ ನೀವು ಕೇಳ್ಬೋದು. ಕಾಲಮ್ ನಂಬರ್ ಇದರ ವಿಸ್ತೀರ್ಣದಲ್ಲಿ ಬರೀ 3 ಎಕರೆ ಕೊಟ್ಟಿದಾರಲ್ಲ ಅಂತ ಕೇಳ್ಬೋದು ನೀವು. 3 ಎಕರೆ ಮಾತ್ರ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. ಈ ಕಡೆ ಕಾಲಮ್ ಅಲ್ಲಿ 3 ಎಕರೆ ಇದೆಯಲ್ಲ ಯಾಕೆ ಅಂತ ಕೇಳ್ಬೋದು ಸರ್. 3 ಎಕರೆ ಜಾಗ ಅವರು ಕ್ರಯ ಮಾಡಿರೋಂಥ ಜಾಗ. ಟೋಟಲ್ ಸರ್ವೆ ನಂಬರ್ ಅಲ್ಲಿ 7 ಎಕರೆ 10 ಗುಂಟೆ, ಕ್ರಯ ಆಗಿರೋದು 3 ಎಕರೆ. ಬಟ್ ಆಸ್ ಪರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ 4 ಎಕರೆ ಏ ಖರಾಬು ಯಾರ ಸ್ವಾಧೀನದಲ್ಲಿ ಇರ್ತದೆ ಅವ್ರಿಗೆ ಸೇರೋ ಅಂಥದ್ದು. ಆಬ್ವಿಯಸ್ಲಿ ಅಫ್ಕೋರ್ಸ್ ಇವ್ರಿಗೆ ಅರ್ಜೆಂಟ್ ಏನಂತ ಅನ್ಸಿಲ್ಲ. ಕಾಫಿ ವರ್ಕ್ಸ್ ಅವ್ರಿಗೆ 13 ವರ್ಷದ ಅನುಭವ ಇದ್ರೆ ಕಂಟಿನ್ಯೂ. ಇವ್ರದ್ದು 100 ವರ್ಷದ ಅನುಭವ ಸರ್. ಇದು ಕಾಫಿ ವರ್ಕ್ಸ್ ಇರೋದು 100 ವರ್ಷದ್ದು ರೆಕಾರ್ಡ್ಸ್ ಇದೆ. ಕಾಫಿ ವರ್ಕ್ಸ್ ಅವ್ರು ಪರ್ಚೇಸ್ ಮಾಡಿರೋಂಥದ್ದು. ಅದು ಕಾಫಿ ವರ್ಕ್ಸ್ ಅವರೇ ನಿಮಗೆ ಪತ್ರಿಕೆ ಹೇಳಿಕೆಗೆ ಅವ್ರು ಬರ್ತಾರೆ, ಅವರೇ ಕೊಡ್ತಾರೆ ಅದನ್ನ. ಅವ್ರದ್ದು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ನಾನು ಅವ್ರ ಪರವಾಗಿ 1-2 ವಿಚಾರಗಳನ್ನ ಹೇಳ್ತಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಹೇಳ್ತಾ ಇಲ್ಲ. 100 ವರ್ಷದ ಸಂಸ್ಥೆ ಅದು. ಅವತ್ತಿಂದನೂ ಜಾಗ ಇದೆ. 1932 ಜಾಗ ಪರ್ಚೇಸ್ ಮಾಡಿರೋಂಥದ್ದು. ಎ ಖರಾಬುನ ಸ್ವಾಧೀನದಲ್ಲಿ ಯಾರಿರ್ತಾರೆ ಅವ್ರಿಗೆ ಅರ್ಜೆಂಟ್ ಅನ್ಸಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕೊಂಡಿಲ್ಲ ನಾವು. ಈಗ ಅವ್ರು ಆಲ್ರೆಡಿ ಲಾಸ್ಟ್ ಮಂತ್ ಪತ್ರಿಕೆ ಹೇಳಿಕೆ ಮಾಡಿದ್ರು ಅಂದ್ಬಿಟ್ಟಿದ್ದಾನೆ, ಇದು ಮಾಡ್ತಾ ಇದ್ದಾರೆ ಅಂತಲ್ಲ. ಲಾಸ್ಟ್ ಮಂತ್ ಇಂದ ನಾವು ಡಿಮ್ಯಾಂಡ್ ಮಾಡಿದ್ವಿ, ಬಾಡಿಗೆದಾರರುಗಳು ಅಲಿನೇಷನ್ ಮಾಡಿಕೊಡಿ ನಮಗೆ, ನಾವು 10 ವರ್ಷ ನಮಗೆ ಲೀಸ್ ಅಗ್ರಿಮೆಂಟ್ ಮಾಡಿಕೊಡಿ, ನಾವು ಬ್ಯಾಂಕ್ಗೆಲ್ಲ ಲೋನ್ಗೆ ಹೋಗ್ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದ್ಮೇಲೆ ಅವ್ರುಗಳು ಇವತ್ತಿನ ದಿನ ಸರ್ವೆಗೆ ಹೋಗಿದ್ದಾರೆ. ಸರ್ವೆಗೆ ಲಾಸ್ಟ್ ಮಂತೇ ಹೋಗಿದ್ದಾರೆ. ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಸರ್. ಸರ್ವೆಗೆ ಅರ್ಜಿ ಹಾಕಿರೋ ಅಂತದ್ದು ಕೊಟ್ಟಿದ್ದೀನಿ ನೋಡಿ ಸರ್. ಸರ್ 26/6/24 ಕೊಟ್ಟಿದ್ದಾರೆ. ಸರ್ವೆ ಮಾಡ್ಬಿಟ್ಟಿದೆ. ನಾವು ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ವರ್ಡರ್ ಕೊಟ್ಟಿದ್ದಾರೆ. ಟಿಪ್ಪಣಿ ರೆಡಿ ಮಾಡಿಕೊಡಿ ನಮಗೆ ರವಾನಿಸಿ, ನಂತರ ಅಲಿನೇಷನ್ ಹಂತಕ್ಕೆ ಅರ್ಜಿ ಸಲ್ಲಿಸುತ್ತೇವೆ ಅಂತಲೂ ಹೇಳಿದ್ದಾರೆ ಕ್ಲಿಯರ್ ಆಗಿ. ಹೊರಟು ಹೇಳ್ತಾ ಇದ್ದೀವಿ ಸರ್. ಲೈನಲ್ಲಿ ನೋಡಿ, ಯಾವಾಗ ಜೂನಲ್ಲೇ ಕೊಟ್ಟಿರೋ ಅಂಥದ್ದು ಇದು. ಇವ್ರೇನು ನೆನ್ನೆ ಮೊನ್ನೆ ಮಾಡ್ಬಿಟ್ರೆ ಇದು ಯಾಕೆ ಕೊಟ್ಟರು ಕಾಫಿ ವರ್ಕ್ಸ್ ಅವರು ಅಂತಂದ್ರೆ, ನಾವು ಡಿಮ್ಯಾಂಡ್ ಮಾಡಿದ್ವಿ ನಮಗೆ ಅಲಿನೇಷನ್ ಪ್ರಾಪರ್ಟಿ ಕೊಡಿ, ಕಮರ್ಷಿಯಲ್ ಆಗಿ ನಮಗೆ ಮಾಡಿಕೊಡಿ, ನಾವು ಬ್ಯಾಂಕ್ ಲೋನ್ಗೆ ಹೋಗ್ಬೋದು, 10 years ಲೀಸ್ ಅಗ್ರಿಮೆಂಟ್ ಮಾಡಿಕೊಟ್ರೆ ಈಗಿರೋದು ಬಾಡಿಗೆ ಕರಾರು ಪತ್ರ ನಮಗೆ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಆಗುತ್ತೆ. ಎವ್ರಿ 11 months ಇಸ್ ಅ ಥಂಬ್ ರೂಲ್ ಆಫ್ ಓನರ್ ಆ್ಯಂಡ್ ಟೆನೆಂಟ್. ಅದೇ ಥರನೇ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ನಾವು. ನೆಕ್ಸ್ಟ್ ನಮಗೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟಿಗೆ ನಾವು ಕೇಳ್ಕೊಂಡಾಗ ಆಗ ಅವರು ಸರ್ವೆಗೂ ಕೊಟ್ಟಿರೋ ಅಂಥ ಪತ್ರಿಕೆ ಇಲ್ಲೇ ಇದೆ. ಅದರಲ್ಲಿ ಇಂಬರ ಅನ್ನೋನು ಕೊಟ್ಟಿದ್ದೀನಿ ಸರ್ ನೋಡಿ. ಇಂಬರ ಅವರು ಕೊಟ್ಟಿದ್ದಾರೆ ನಿಮಗೆ, ನಾವು ಇಂಬರ ಕೊಟ್ಟಿದ್ದೀವಿ.
ಏನೋ ತಿಪ್ಪಿ ಇಲ್ಲ ಅಂದ್ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ. ನಿಂಬರ ಕೊಟ್ಟಿದೀಯಪ್ಪ ಅಲ್ಲಿ ನಿಂಬರನು ಟಿಪ್ಪಿ ಇಲ್ಲ ಅಂತ ಅದಕ್ಕೆ ಅರ್ಜಿ ಹಾಕೊಂಡಿದ್ದೀವಿ. ಟಿಪ್ಪಿನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಸ್ಕೆಚ್ ಕೊಡಿ ನಮಗೆ ಅಂತ ಕೇಳ್ಕೊಂಡಿದ್ದೀವಿ ನಾವು, ಬಾಡಿಗೆದಾರರು ಪ್ಲಸ್ ಓನರ್ ಇಬ್ಬರು ಕೇಳ್ಕೊಂಡಿದ್ದೀವಿ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಟೋಟಲಿ ಈ 4 ಎಕರೆ 10 ಗುಂಟೆ ಖರಾಬು ಅಂತ ಏನು ಹೇಳ್ತಿದ್ದೀರಲ್ಲ, ಖರಾಬು 101% ಜಾಗ ಏನಿದೆ ನಾನು ತಗೊಂಡಿರೋ ಜಾಗದಿಂದ ಈ ಕಡೆ ಟಿಂಬರ್ ಡಿಪೋ ಇದೆಯಲ್ಲ ಅಲ್ಲಿಗೆ ಖರಾಬಿರುತ್ತೆ. ಹಾಗೆ ಯಾರಿಗೂ ಕಣ್ಣು ಕಾಣಿಸಿಲ್ಲ ಇವರಿಗೆ. ಟಿಂಬರ್ ಡಿಪೋ ಅಲ್ಲಿ ಇರೋಂಥ ಟಿಂಬರ್ ಡಿಪೋ ಹೆಚ್ಚು ಕಮ್ಮಿ ನನಗೆ ನಾಲೆಜ್ ಪ್ರಕಾರ 4-5 ವರ್ಷದಿಂದ ಇರ್ಬೋದು, 4-5 ವರ್ಷದಿಂದ ಇರ್ಬೋದು. ಸೊ ಆಗ ಇವ್ರಿಗೆ ಖರಾಬಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತು, ಅವ್ನು ತಿಂತಾ ಇದ್ದಾನೆ, ಅಲ್ಲಿರೋ ಮಾಲೀಕ ತಿಂತಾ ಇದ್ದಾನೆ, ಬಾಡಿಗೆದಾರ ತಿಂತಾ ಇದ್ದಾನೆ ಅಂತ ಕಣ್ಣು ಕಾಣಿಸಿಲ್ವಾ? ಹೋಗ್ಲಿ. ಅದಕ್ಕಿಂತ ಮುಂಚೆ ನಾನು ತಗೊಂಡಿರೋ ಜಾಗದಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇತ್ತು 7 ವರ್ಷದಿಂದ. ಆಗ್ಲೂ ಇವ್ರಿಗೆ ಕಣ್ಣು ಕಾಣಿಸಿಲ್ಲ, ಆಗ್ಲೂ ಇವ್ರಿಗೆ ಪಾಪ ಸರ್ಕಾರದ ಮೇಲೆ ಕಾಳಜಿ ಬಂದಿಲ್ಲ ಇವ್ರಿಗೆ. ಈಗ ನಾನು ತಗೊಂಡಿದ್ದೇನೆ, ಪುಷ್ಪ ಅಮರ್ನಾಥ್ ಅವ್ರು ತಗೊಂಡಿದ್ದೇನೆ, ಕಾಳಜಿ ಸ್ಟಾರ್ಟ್ ಆಗುತ್ತೆ. ಸರ್ಕಾರಕ್ಕೇನೋ ನಾವು ಜಾಗನ ಉಳಿಸ್ಬಿಡ್ತಾ ಇದ್ದೀವಿ. ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಅದಕ್ಕೂ ಕಾರಣ ಇದೆ. ಯಾತಕ್ಕೆ ಅಂತಂದ್ರೆ ಈ ಬ್ಲ್ಯಾಕ್ ಮೇಲರ್ಸು ಕಾಫಿ ವರ್ಕ್ಸ್ ಬೋರ್ಡ್ಗೆ ಮುಂದೆ ಇರೋಂಥ ಜಾಗ ಯಾವುದು ಪೆಟ್ರೋಲ್ ಬ್ಯಾಂಕ್ ಹಿಂದೆ ಇರೋಂಥ ಜಾಗ 4 ಎಕರೆ ಜಾಗನ ನಮಗ್ ಸೇಲ್ ಮಾಡ್ಲೇಬೇಕು ಅಂದ್ಬಿಟ್ಟಿದ್ದೇನೆ. ಅಲ್ಲಿರೋ ಟಿಂಬರ್ ಡಿಪೋ ಓನರು ಪ್ಲಸ್ ಕೌನ್ಸಿಲರ್ ಒಬ್ರು ಇಂಡಿಪೆಂಡೆಂಟ್ ಕೌನ್ಸಿಲರ್ ಇಬ್ರು ಹೋಗ್ಬಿಟ್ಟಿದ್ದೇನೆ ಬ್ಲ್ಯಾಕ್ ಮೇಲ್ ಮಾಡಿದ್ರು. ನಮಗ್ ಕೊಡ್ಬೇಕು ಜಾಗ, ನೀವು ಇಲ್ಲಾಂದ್ರೆ ನಿಮ್ಗೆ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅವ್ರು ಯಾವುದೇ ಕಾರಣಕ್ಕೆ ಒಪ್ಪಿಲ್ಲ. ಅದಕ್ಕೆ ತೊಂದರೆ ಕೊಡೋದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಬರೀ 4 ದಿನ ಮುಂಚೆ ನಾವು ಎಲ್ಲರೂ ಚಡ್ಡಿ ಹಾಕೊಂಡು ಓಡಾಡ್ದಾಗಿಂದನೂ ನೋಡ್ತಾ ಇದ್ದೀವಿ. ಕಾಫಿ ವರ್ಕ್ ಜಾಗದಲ್ಲಿ ಈಗಿರೋಂಥ ITI ಕಾಲೇಜು ಒಂದು ಟ್ರ್ಯಾಕ್ಟರ್ ಶೋರೂಮ್ ಮುಂದ್ಗಡೆ ಜಾಗ ನಗರಸಭೆ ಜಾಗ ಅಂದ್ಬಿಟ್ಟಿದೆ. ಮೊನ್ನೆ ಬೇಲಿ ಹಾಕಕ್ಕೆ ಹೋಗಿದ್ರು, ಬೇಲಿ ಚೀತು ಅಂತ ಚೀಮಾರಿ ಹಾಕಿಸ್ಕೊಂಡು ಅದೇ ಕೌನ್ಸಿಲರ್ಗೆ ಚೀತು ಅಂತ ಚಿಮಾರಿ ಹಾಕಿಸ್ಬಿಟ್ಟಿದ್ರು. ಅಲ್ಲಿಂದಲೇ ಎಲ್ಲರೂ ಹೊಡೆದೇ ಕಳಿಸಿದ್ದಾರೆ. ನಗರಸಭೆಯಲ್ಲಿ 1968 355 ಅಡಿಗೆ 37 ಅಡಿ ಅಂತ ಎಲ್ಲ ಬರೆದಿದ್ದಾರಂತೆ. ಅಂತೆ ಐ ಡೋಂಟ್ ನೋ ಅಂತೆ. ಅದ್ರ ಮೇಲ್ಗಡೆ ನಗರಸಭೆ ಜಾಗನೇ ಅಂತ ಹೇಳ್ಬಿಟ್ಟಿದ್ದೇನೆ. ಎಲ್ಲಾರು ಆಡಳಿತಕ್ಕೆ ಪ್ರೆಷರ್ ಹಾಕ್ಬಿಟ್ಟಿದ್ದೇನೆ. ಕಾಫಿ ವರ್ಷಕ್ಕ ಅವ್ರ ಮೇಲ್ಗಡೆ ಮಾತ್ರನೇ ಗದಾಪ್ರಹ ಮಾಡೋದಕ್ಕೆ ಹೋಗಿದ್ರು ಅಲ್ಲಿಗೆ ಚೀತು ಅಂತ ಅನ್ಕೊಳ್ಳಿ. ಕಾಫಿ ವರ್ಷ ನೀಟಾಗಿ ಇದಕ್ಕೂ ನಗರಸಭೆಗೂ ಲೆಟರ್ ಕೊಟ್ಟಿದ್ದಾರೆ. ನಗರಸಭೆಯಿಂದ ಯಾವುದೇ ಕಾರಣಕ್ಕೂ ಕಾಫಿ ವರ್ಷಕ್ಕೂ ನೋಟಿಸ್ ಬಂದಿಲ್ಲ. ನೀವು ಹೇಳ್ತಿದ್ದೀರಿ, ಮೌಖಿಕವಾಗಿ ಹೇಳ್ತಾ ಇದ್ದೀರಿ. ನಗರಸಭೆ MD ಹೋಗಿ ಮಾತಾಡಿದ್ದಾರೆ. ಎಲ್ಲಿಗೆ? ನಗರಸಭೆಗೆ ಹೋಗ್ಬಿಟ್ಟಿದ್ದೇನೆ. ಕಮಿಷನರ್ ಹತ್ರ ಈಗಿರ 3 ತಿಂಗಳು ಅಧ್ಯಕ್ಷ ಇದಾರಲ್ಲ, 3 ತಿಂಗಳು ರಾಜೀನಾಮೆ ಕೊಡ್ಬೇಕಲ್ಲ, ಆ ಅಧ್ಯಕ್ಷನ ಹತ್ರ ಕೂತ್ಕೊಂಡು ಮಾತಾಡಿದ್ದಾರೆ. ಏನಂತ? ನೀವು ಹೇಳ್ತಿದ್ದೀರಪ್ಪ, ನಮ್ಗೊಂದು ನೋಟಿಸ್ ಕೊಡಿ, ಜಾಯಿಂಟ್ ಸರ್ವೆ ಮಾಡಿ, ನಿಮ್ಮ ಜಾಗ ಬಂದರೆ ನೀವು ತಗೊಳ್ಳಿ, ನಮಗೆ ಯಾಕೆ ತೊಂದರೆ ಕೊಡ್ತಿದ್ದೀರಿ? ನಮಗೆ ಮಾಡೋದಕ್ಕೆ ಬೇರೆ ಬೇಕಾದಷ್ಟು ಕೆಲಸಗಳಿದೆ. ಈ ಥರ ಸುಮ್ಮನೆ ಕಾಫಿ ವರ್ಕ್ ಸುಮ್ಮನೆ ಆರೋಪಗಳು ಮಾಡಬೇಡಿ ಅಂದ್ಬಿಟ್ಟಿದ್ದೇನೆ. ಅವರು ಕೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಪೂರಕವಾಗಿ ಬೇರೆ ಯಾವುದು ಸಿಗದೆ ಇರೋದ್ರಿಂದ ಇದನ್ನ ಒಂದು ಹುಡ್ಕೊಂಡ್ಬಿಟ್ಟಿದ್ದೇನೆ. ಏನಾರ ಒಂದು ಕೆದಕ್ಬೇಕು ಅಂತ ಬಂದಿರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಪುರುಷಾರ್ಥಕ್ಕೆ ಏನೋ ಸರ್ಕಾರಕ್ಕೆ ಜಾಗ ಉಳಿಸ್ಬಿಡ್ತಾ ಇದೀವಿ ಅಂತ ದೊಡ್ಡಸ್ತಿಗೆ ಏನು ಬಂದಿರೋದಲ್ಲ. ಇದ್ರಲ್ಲಿ ಆಗಿರೋದೇನು ಅಂತಂದ್ರೆ, ಪಾಪ ಇದ್ರಲ್ಲಿ ಸಿಗಾಕೊಂಡಿರೋದೇನು ಅಂತಂದ್ರೆ, ಒಂದು ನಮಗೂ ಗುರು ಸಮಾನರಾದ ವಿಶ್ವನಾಥ್ ಅವರು ಸಿಗಾಕೊಂಡ್ಬಿಟ್ಟು. ಯಾಕೆ ಅಂತಂದ್ರೆ ಅವ್ರಿಗೆಲ್ಲ ತಪ್ಪು ಮಾಹಿತಿಗಳನ್ನ ಕೊಟ್ಬಿಟ್ಟಿದ್ದೇನೆ. ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ರೆ MLC ಅವರು ಹೇಳಿಸಿದ್ರೆ ಸ್ಟೇಟ್ ನ್ಯೂಸ್ ಆಗುತ್ತೆ ಅಂತ. ವಿಶ್ವನಾಥ್ ಸಾಹೇಬ್ರ ಮೇಲೆ ನಮಗೂ ಇವತ್ತೊಂದು ದಿನ ಗೌರವ ಇದೆ. ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿರೋ ಅಂಥವ್ರು, ರಾಜ್ಯದ ರಾಜಕಾರಣದಲ್ಲಿ ಮಿಂಚಿರೋ ಅಂಥ ವ್ಯಕ್ತಿಯವರು. ಅವ್ರ ನೆರಳಲ್ಲಿ ನಾವು ಕೆಲವು ದಿನ ಅವ್ರ ಸಿದ್ಧಾಂತಗಳನ್ನ ನಾವು ಒಪ್ಕೊಂಡಿದ್ದೀವಿ, ಜೀವನ ಮಾಡಿದ್ದೀವಿ ನಾವು. ಅಂಥವ್ರಿಗೆ ಇವ್ರುಗಳು ರಾಹು ಕೇತುಗಳು ಅವ್ರನ್ನ ತಪ್ಪದಾರಿಗೆ ಹೇಳ್ಬಿಟ್ಟಿದ್ದೇನೆ. ದುರಂತದಲ್ಲಿ ನಾವು ಅವ್ರ ಫಾಲೋವರ್ಸ್ ಆಗ್ಬಿಟ್ಟಿದೆ. ನಮ್ಮ ಹತ್ರ ಬಾಯಲ್ಲಿ ಪತ್ರಿಕಾಗೋಷ್ಠಿ ಅವ್ರು ಎಗ್ನೆಸ್ಟ್ ಆಗಿ ಮಾಡಿಸ್ಬೇಕು ಅಂತ ತಂದಿರೋದು ದೊಡ್ಡ ದುರಂತದ ವಿಚಾರ ಇದೆ. ನೋವಾಗುತ್ತೆ, ಡೆಫಿನೆಟ್ ಆಗಿ ಭಾಳ ನೋವಾಗುತ್ತೆ. ಈ ಟೈಮಿಗೆ ಇಂಥ ಅವ್ರ ಸಂಧ್ಯಾ ಕಾಲದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಆಗಿರೋ ಟೈಮಲ್ಲಿ ಈಗ ನಾವು ಅವ್ರಿಗೆ ಇದು ಮಾಡ್ತಾ ಇದೀವಲ್ಲಪ್ಪ, ನಾವು ಅವ್ರ ವಿರುದ್ಧವಾಗಿ ನಾವು ಮಾತಾಡ್ತಾ ಇದೀವ ಅಂತ ಅದು ಬೇಜಾರಾಗ್ತದೆ. ನಾವು ತಿಳುವಳಿಕೆ, ನಾನು ಭಾಳ ಚಿಕ್ಕವನು, ಅವ್ರಿಗೆ ತಿಳುವಳಿಕೆ ಹೇಳೋಂಥ ವಿಚಾರ ಅಲ್ಲ. ಬಟ್ ನಾನು ಮಾಧ್ಯಮ ಮುಖಾಂತರ ಹೇಳೋದೇನು ಅಂದರೆ, ಅವರು ರಾಜ್ಯ ರಾಜಕಾರಣದಲ್ಲಿ ದಯವಿಟ್ಟು ಅವರು ಗಮನ ಹರಿಸಿದ್ರೆ ಭಾಳ ಒಳ್ಳೆಯಂಥ ವಿಚಾರ. ಆಮೇಲೆ ಅವರು ಕುಟುಂಬದ ವಿಚಾರನೂ ಸ್ವಲ್ಪ ಗಮನ ಹರಿಸ್ಬೇಕು. ಅವರು ಮೊನ್ನೆ ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ, ರೀಸೆಂಟಾಗಿ
ಅವ್ರ ಮಗ ಒಬ್ಬ ಪಾರ್ಟಿ ಕೊಟ್ಬಿಟ್ಟಿದ್ದಾನೆ, ಫುಲ್ಲು ಕುಡಿಸ್ಬಿಟ್ಟಿದ್ದಾನೆ, ಆಕ್ಸಿಡೆಂಟ್ ಆಗಿ ಒಂದು ಡೆತ್ತೇ ಆಗುತ್ತೆ. ಅದನ್ನ ಸ್ವಲ್ಪ ಅವ್ರ ಮಕ್ಳುಗಳಿಗೂ ತಿಳುವಳಿಕೆ ಹೇಳಿದ್ರೆ ಬಹಳ ಉತ್ತಮವಾದ ಕೆಲಸ ಅದು. ಸಮಾಜಕ್ಕೆ ತಿಳುವಳಿಕೆ ಹೇಳುವಂಥವ್ರು ಅವ್ರ ಮಕ್ಳುಗಳಿಗೂ ಹೇಳಿದ್ರೆ ಬಹಳ ಸಂತೋಷ ಆಗ್ತಿತ್ತು. ಸರ್ ನೆಕ್ಸ್ಟು ನಿಮಗೆ ಸರ್ಕಾರ ಸುತ್ತೋಲೆನೂ ಕೊಟ್ಟಿದ್ದೀನಿ ಸರ್, 2017 ಏನು ಹೇಳುತ್ತೆ ಏಕಾರಾಮ್ ಅಂತ. ಟೋಟಲಿ ಕ್ಲಾರಿಫಿಕೇಶನ್ ಸರ್ ಇದು ನಾನು ಕೊಡ್ತಾ ಇರೋಂಥದ್ದು. ಸುಮ್ಮನೆ ಸ್ಟಡಿ ಮಾಡಿದೆ, ಸುಮ್ಮನೆ ಕೂತ್ಕೊಂಡು ಬರೀ ಪತ್ರಿಕೆ ಹೇಳ್ತೀನಿ ಮಾತ್ರ ನೋಡ್ಕೊಂಡು ನಾನು ಬಂದು ಕೂತ್ಕೊಂಡಿದ್ದೀನಿ, ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ಏನು ಹೇಳುತ್ತೆ ಎಲ್ಲ ಪ್ರತಿಯೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಆಮೇಲೆ ಪ್ಯೂರ್ಲಿ ಸರ್ ಹೇಳ್ತಿದ್ದೀನಿ, ನಾನು ಈಗಲೂ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮಾಡೋದು ಯಾವ ರೀತಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಶ್ರೀಮತಿಯವರಾಗ್ಬೋದು, ಮಂಜಣ್ಣ ಅವರಾಗ್ಬೋದು, ಅವ್ರು ರಾಜಕೀಯಕ್ಕೆ ಬರೋದ್ರಿಂದಕ್ಕಿಂತ 1987 ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವನು. ದಟ್ ಈಸ್ ಮೈ ನನ್ನ ಪರ್ಸನಲ್ ರೆಕಾರ್ಡ್ಸು. ವೆನ್ ಐ ವಾಸ್ ಇನ್ 15 years ಆಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವನು. ನಾನಾಗಲಿ ನನ್ನ ಪ್ರೇಮ್ ಕುಮಾರ್ ಕುಟುಂಬ ಆಗಲಿ ತಪ್ಪು ಮಾಡಲ್ಲ, ಇಲ್ಲ, ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ದಟ್ ಈಸ್ 100% ಕ್ಲಾರಿಫಿಕೇಶನ್ನು. ನಾವೇನಿದ್ರು ಬಿಳಿ ಹಾಳೆ ಥರ ಕನ್ನಡಿ ಥರ ಇದ್ದೀವಿ. ನಮ್ಮ ಮಕ್ಕ ಯಾರು ಬೇಕಾದ್ರೂ ಬಂದು ನಮ್ಮ ಮಕ್ಕ ನೋಡಿದ್ರೆ ನಮ್ಮನ್ನ ಹೇಳ್ಬೋದು ನಾವೆಂಥವ್ರು ಅಂತ. ಸೊ ಇನ್ನೊಬ್ಬರ ಹತ್ರ ಹೇಳ್ಸ್ಕೊಬೇಕು ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಾನು ಐ ಆಮ್ ನಾಟ್ ರೆಡಿ ವಿಚಾರ. ಸೊ ಮಂಜಣ್ಣನ ಬಗ್ಗೆ ಮಾತಾಡ್ತಾರೆ ಸರ್. ಮಂಜಣ್ಣನ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ನೈತಿಕತೆ ಹಾಕಿಲ್ಲ, ಒಬ್ರಿಗೂ ಹಾಕಿಲ್ಲ ಕೂತ್ಕೊಂಡಿರೋರು. ಯಾಕೆಂದ್ರೆ ಮಂಜಣ್ಣನ ರೂಮ್ದಲ್ಲೇ ಎಲ್ಲರೂ ಇದ್ದಾರೆ ಹೊರತು ಅವ್ರ ರೂಮ್ದಲ್ಲಿ ನಾವು ಯಾರು ಇಲ್ಲ. ವಿಶ್ವನಾಥ್ ಸಾಹೇಬ್ರಿಗೂ ನಾನು ಹೇಳೋದು ಇಷ್ಟೇನೆ, ಕೇಳ್ಕೊಳ್ಳೋದು ಇಷ್ಟೇನೆ. ಯಾಕೆ ಅವ್ರಿಗೆ MP ಎಲೆಕ್ಷನಲ್ಲಿ ಮಂಜಣ್ಣ ಅವ್ರು ಸಹಾಯ ಮಾಡಿಲ್ವ? 14,000 ಲೀಡ್ ಕೊಡ್ಸಿರ್ಲಿಲ್ವ ಮಂಜಣ್ಣ ಅವರು ತಾಲೂಕಿಂದ ಅವ್ರ MLA ಆಗಿದ್ದಾಗ? ಅವತ್ತಿನ ದಿನ ವಿಶ್ವನಾಥ್ ಸಾಹೇಬ್ರಿಗೋಸ್ಕರ ನಾನು ಪರ್ಸನಲ್ ಆಗಿ ನಾನು ಅವತ್ತಿನ ದಿನ ದುಡ್ದಿಲ್ವ ನಾನು? ಅವರು 2008 ಅವರಿಂದ ನಮಗೆ ಸಹಾಯ ಆಗಿಲ್ವ? 100% ಸಹಾಯ ಆಗಿದೆ ವಿಶ್ವನಾಥ್ ಸಾಹೇಬ್ರಿಂದ. ಅವರು ನಮ್ಮ ಕುಟುಂಬದ ಬಗ್ಗೆ, ಮಂಜಣ್ಣನ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಅಫ್ಕೋರ್ಸ್ ನನ್ನ ಶ್ರೀಮತಿಯವ್ರ ಬಗ್ಗೆ ಗೊತ್ತಿಲ್ವೇನೋ ಅವ್ರಿಗೆ, ಯಾಕೆಂದ್ರೆ ಅವ್ರ ಅಷ್ಟೊಂದು ಒಡನಾಟ ಇಲ್ಲ ಅವ್ರಿಗೆ. ZP ಅಧ್ಯಕ್ಷರಾಗಿದ್ದಾಗ ವಿಶ್ವನಾಥ್ ಸಾಹೇಬ್ರಿಂದನೂ ನಮಗೆ ZP ಅಧ್ಯಕ್ಷರಾಗ್ಬೇಕಾದ್ರೆ ಅವರಿಂದನೂ ಸಹಾಯ ಆಗಿದೆ ನಮಗೆ. ಸುಮ್ಮನೆ ಅವರು ಬಂದು ಯಾರ್ದೋ ಮಾತನ್ನ ಕೇಳ್ಕೊಂಡು ಇತ್ತಾಳೆ ಕಿವಿ ಮಾಡ್ಕೊಂಡು ಮಾತಾಡೋದು ಭಾಳ ತಪ್ಪಾಗುತ್ತೆ ಅದು. ಇವ್ರುಗಳಿಗೂ ಅಷ್ಟೇ ಕೂತಿದ್ರಲ್ಲ ಇಲ್ಲಿ ರಾಹುಕೇತುಗಳು, ಅವ್ರಗಳಿಗೂ ನೈತಿಕತೆನೇ ಇಲ್ಲ ಅವ್ರಿಗೆ, ಆಯ್ತಾ? ನನ್ನ ಬಾಯಲ್ಲಿ ಅಷ್ಟೇ ಹೇಳ್ಬಿಟ್ಟು ನಾನು ಯಾಕೆ ಅವ್ರನ್ನ ದೊಡ್ಡವ್ರು ಮಾಡಿ. ಆಮೇಲೆ ವಿಶ್ವನಾಥ್ ಸಾಹೇಬರು ಮಂಜುನಾಥ್ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ನೀನು ಯಾವತ್ತು ಮಾಲೀಕ ಅಲ್ಲ, ಅವನು ಜನಸೇವಕ ಅಂದ್ಬಿಟ್ಟು. ನೀನು ಯಾವತ್ತು ಜನಸೇವಕ ಆಗಿರ್ಬೇಕು ಅಂತ ಹೇಳಿದ್ದೀನಿ. ಅದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಮಂಜಣ್ಣ ಯಾವತ್ತಿದ್ರೂ ಜನಗಳ ಜೊತೆ ಬೆರ್ಕೊಂಡು, ಅವ್ರ ಜೊತೆ ಒಡನಾಡಿಯಾಗಿ ಇಟ್ಕೊಂಡು, ಅವರ ಸ್ನೇಹಿತರಾಗಿ ಅವ್ರಿಗೆ ಹಾಳಾಗಿ ಕೆಲಸ ಮಾಡಿರೋ ಅಂಥದ್ದು ಮಂಜಣ್ಣ. ಅದರಿಂದಲೇ ಅವರು 3 ಸತಿ ಗೆದ್ದಿರೋ ಅಂಥದ್ದು. ಅಫ್ಕೋರ್ಸ್ ಈ ಸತಿ ಬರೀ 1000 ಚಿಲ್ಲರೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಸೋತಿದ್ದೀವಿ. ಬಟ್ ನೆಕ್ಸ್ಟ್ ಇವತ್ತಿಗೂ ಹೇಳ್ತೀನಿ ನಾನು, ನೆಕ್ಸ್ಟ್ MLA ಹುಣಸೂರಿಂದ ಆಗಬೇಕು ಅಂತ ಯಾರಾದ್ರೆ ಮಂಜಣ್ಣನೇ ಆಗೋಂಥದ್ದು. ಅದ್ರ ಬಗ್ಗೆ ಯಾರಿಗೂ ಅನುಮಾನಗಳು ಬೇಡ. ಸೊ ಇದು ಮಂಜಣ್ಣ ಯಾವತ್ತೂ ಜನಸೇವಕನೇ. ಅದನ್ನು ಅವರಿಂದ ಹೇಳಿಸ್ಕೊಬೇಕು ಅನ್ನೋದೇನು ನೆಸಿಟಿ ಇಲ್ಲ. ಜನಸೇವೆ ಮಾಡಿರೋದು ಮಂಜಣ್ಣವರು. ಪ್ರತಿ ಸತಿನೂ ಪ್ರತಿಯೊಂದು ಕಡೆ ಪ್ರತಿ ಭಾಷಣದಲ್ಲಿಯೂ ಆತ್ಮಪೂರ್ವಕವಾಗಿ ಹೇಳೋದು ಒಂದೇ ಮಾತು, ಸರ್ವಜನ ಸುಖಿನೋ ಭವಂತು ಅಂತ. ಸರ್ವಜನ ಸುಖಿನೋ ಭವಂತು ಅನ್ನೋದು ಹೇಳೋದು ಅದು ದೊಡ್ಡ ಗುಣ. ನನಗೂ ಆ ಗುಣ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಮಂಜಣ್ಣವ್ರಿಗಿರೋಂಥ ಗುಣದಲ್ಲಿ. ಅವ್ರಿಗಿರೋ ಗುಣದಲ್ಲಿ ನಮಗೆ 10% ಇಲ್ಲ ಆ ಥರ ಸರ್ವಿಸ್ ಮಾಡೋ ಮೋಟಿವೇಶನ್ ಅನ್ನೋದು. ಯಾಕೆಂದರೆ ನಾನು ಎಲ್ಲನೂ ಬಿಸ್ನೆಸ್ ಆ್ಯಂಗಲಲ್ಲಿ ನೋಡೋನು. ಸೊ ಮಂಜಣ್ಣನ ಬಗ್ಗೆ ಯಾಕೆ ಸರ್ ಮಾತಾಡ್ಬೇಕು? ಇವಾಗ ಬಿಸ್ನೆಸ್ಸಲ್ಲಿ ಅವ್ರ ಸಂಬಂಧ ಏನಿದೆ? ಸಂಭ್ರಮ ಆ್ಯಡ್ಸನ್ ಇವೆಂಟ್ಸ್ಗೂ ಮಂಜಣ್ಣನಿಗೆ ಏನು ಸಂಬಂಧ ಏನಿದೆ? ಸಂಬಂಧ ಇದೆ, ಸುಮ್ಮನೆ ಕರ್ಕೊಳ್ಳೋದವ್ರನ್ನ. ಮಂಜಣ್ಣನ ಬಗ್ಗೆ ಹೇಳ್ತು ಅಂದರೆ ಜಾಸ್ತಿ ನ್ಯೂಸ್ ಆಗುತ್ತೆ, ಮಾಜಿ ಮೇಲೆ ಹೇಳಿದ್ರೆ ನ್ಯೂಸ್ ಜಾಸ್ತಿ ಆಗುತ್ತೆ, ಇಲ್ಲ ಅಂತಾದರೆ ಅಷ್ಟು ವೆಯ್ಟೇಜ್ ಬರೋಲ್ಲ ಅಂದ್ಕೊಂಡೇನೆ ಅವ್ರ ಲೆಕ್ಕಾಚಾರದಲ್ಲಿ ಟೋಟಲಿ ಬೇಸ್ಲೆಸ್ ಆರೋಪ ಮಂಜಣ್ಣನ ಮೇಲೆ ಮಾಡಿರೋ ಅಂಥದ್ದು ಟೋಟಲ್ ಆಗಿ. ಸರ್ ನೆಕ್ಸ್ಟು ಪತ್ರಿಕೆ ವಿಚಾರದಲ್ಲಿ ಬರ್ತೀನಿ ನಾನು. ವಿತ್ ದ ಡ್ಯೂ ರೆಸ್ಪೆಕ್ಟ್ ಶಿವಕುಮಾರ್ ಸರ್, ಶಶಿ ಸರ್, ರೆಸ್ಪೆಕ್ಟ್ಫುಲ್ಲಿ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನೀವು ಬರೆದಿರೋ ಅಂಥದಕ್ಕೆ, ಮೊನ್ನೆ ಮಾಡಿರೋ ಅಂಥದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತೀನಿ,
ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ, ನೀವು ಕೊಡಿ. ಬಿ ಖರಾಬು ಅಂತ ಹೇಳಿದ್ದೇನೆ ಸರ್. ಪ್ರತಿಯೊಬ್ಬ ಜನ, ಪ್ರತಿಯೊಂದು ಸರ್ಕಾರ ಕಣ್ಣು ನೋಡುತ್ತೆ ಸರ್. ಬಿ ಖರಾಬ್ ಆಗಿದೆ, ಜಿಲ್ಲಾಡಳಿತ ಬಂದು ತಗೊಂಡೋಗಿ ಸರ್. ಜಾಗ ನಂದಲ್ಲ, ಜಾಗ ಕಾಫಿಯವ್ರ ಜಾಗ ಅದು. ನಾನು ಬಾಡಿಗೆದಾರ ಅಷ್ಟೇ. ನನಗೆ ಬಿ ಖರಾಬ್ನ ಅಕ್ವೈರ್ ಮಾಡ್ಬಿಡ್ತಾ ಇದ್ದಾರೆ ಮಾಜಿ MLA ಪುಷ್ಪಾವತಿ ಅಮರನಾಥ್ ಅಂತ ಅಂದಾಗ ಒಂದು ಸತಿ ಪತ್ರಿಕೆಯಲ್ಲಿ ಓದ್ತೀವಿ ಅಂತಂದ್ರೆ 1% ನಿಜ ಇದೆ ಅಂತಲೇ ಇದು ಮಾಡ್ತಾರೆ, ನಂಬ್ತಾರೆ ಜನ. ನಾನು ನಂಬ್ತೀನಿ. ಅದಕ್ಕೆ ದಯವಿಟ್ಟು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ತಿದ್ದುಪಡಿನ ದಯವಿಟ್ಟು ನೀವು ಹಾಕ್ಲೇಬೇಕು ಸರ್. ನೋವಾಗಿದೆ ಭಾಳ. ಅಲ್ಲ, ತಿದ್ದುಪಡಿ ಅಂದ್ರೆ ಯಾವ ತರ ಅಂತ? ಹೌದು, ಅದು ಬಿ ಖರಾಬ್ ಅಲ್ಲ, ಎ ಖರಾಬ್ ಅನ್ನ ಹಾಕ್ತೀವಿ ಅಲ್ಲ, ಇವತ್ತು ಇದನ್ನ ಹಾಕಿ ಹಾಕ್ತೀವಲ್ಲ ಸರ್. ಯಾತಕ್ಕೆ ಅಂತ ಹೇಳ್ತೀನಿ ಕೇಳಿ, ನೀವು ಹಾಕ್ತೀರಿ, ಬಟ್ ಅವ್ರು ಡಾಕ್ಯುಮೆಂಟೇಶನ್ ಕೊಟ್ಟ ಮೇಲೂ ನೀವು ಬಿ ಖರಾಬ್ ಅಂತ ಹಾಕಿದಿರಲ್ಲ ಸರ್, ಅದು ತಪ್ಪಾಗುತ್ತೆ. ಡಾಕ್ಯುಮೆಂಟೇಶನ್ ನೋಡ್ತಾರೆ. ಇಲ್ಲೇ ಇದೆಯಲ್ಲ ಸರ್, ಅವ್ರು ಕೊಟ್ಟಿರೋದು ಇಲ್ಲೇ ಇದೆಯಲ್ಲ, ಅವ್ರು ಕೊಟ್ಟಿರೋ ಎಂಟೈರ್ ಸೆಟ್ ನಾನು ಕೊಡ್ತೀನಿ ಸರ್. ಅದನ್ನೇ ನಾನು ಕೇಳ್ಕೊತಾ ಇರೋದು ನಿಮಗೆ, ನಾನು ಕೇಳ್ಕೊತಾ ಇರೋದು ಅದೇ ಸರ್. ಅವರು RTC ಕೊಟ್ಟಿದ್ದಾರೆ, ನೀವು ಅವ್ರು RTCಲಿ ಸರ್. ಅವರು ನಿಮಗೆ ಬಿ ಖರಾಬ್ ಅಂತ ಹೇಳಿಲ್ಲ, ವಿಡಿಯೋ ನೋಡಿದ್ದೀನಿ ನಾನು. ಐ ಸೀನ್ ದ ಎಂಟೈರ್ ವಿಡಿಯೋ. ದೇ ಆರ್ ನಾಟ್ ಸಿಂಗಲ್ ವರ್ಡ್ ಎಲ್ಲೂ ಬಿ ಖರಾಬ್ ಅಂತ ಹೇಳಿಲ್ಲ. ವಿಶ್ವನಾಥ್ ಅವರು ಕ್ಲಿಯರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಎ ಖರಾಬು, ಅದು ಸ್ವಾಧೀನದಲ್ಲಿರೋರಿಗೆ ಬರುತ್ತೆ. ಆದರೆ ಅವರು ಅಪ್ಲಿಕೇಶನ್ ಹಾಕಿ ತಗೊಬೇಕು ಸರ್ಕಾರಕ್ಕೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರಲ್ಲಿ ವಿಡಿಯೋ ಬಂದಿದೆ ಸರ್. ಅವ್ರು ಕೊಟ್ಟಿರೋ ಕಾಪಿ ಸರ್, ಇಲ್ಲಿ ನೋಡಿ. ಏಕರ ಅಂತಾನೆ ಇರೋದು ಸರ್. ಆಮೇಲೆ ನಿಮಗೆ ಇನ್ನೂ ಕೊಟ್ಟಿದ್ದೀನಿ, ಇನ್ನೊಂದು ಕಾಪಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸರ್ವೆಗೆ ಹಾಕಿದ್ಮೇಲೆ ಸರ್ವೆ ನೋಟಿಸ್ ಅನ್ನು ನೋಡಿ. ನೀವು ಸರ್ವೆ ನೋಟಿಸ್ ಅನ್ನು ಯಾವ ಬಾಕ್ಸ್ ಅಲ್ಲಿ ಇದೆ ಅಂತ ನೋಡಿ. ಆಮೇಲೆ ಅಧ್ಯಕ್ಷ ಇನ್ನೊಂದು ಮತ್ತೆ ಕೇಳೋದು ಗೊತ್ತು, 3 ಪತ್ರಿಕೆಗೆ ಒಬ್ಬರೇ ಪತ್ರಕರ್ತರ, ಬೇರೆ ಬೇರೆ ಪತ್ರಕರ್ತರ. ವಿಜಯವಾಣಿ ಸರ್, ಶಿವಕುಮಾರ್ ಸರ್ ಗೊತ್ತಿಲ್ಲ ಅಂತದ್ದು. ಕನ್ನಡಪ್ರಭಗೂ ಹಾಗೂ ಅದು ಪ್ರತಿನಿಧಿಗೆ ಒಬ್ಬರೇ ಪತ್ರಕರ್ತ ಅಲ್ಲ, ಬಟ್ ಒಟ್ಟು ಒಂದೇ ಹಂಗೆ ಸೇಮ್ ಕಾಪಿ ಪೇಸ್ಟ್ ಇದೆ. ಹೌದೌದು, ಅದಕ್ಕೆ ನಾನೇ ಅಕಸ್ಮಾತ್ ಅವರೆಲ್ಲಾನು ಮಾಡ್ತಾ ಇರ್ತೀನಿ. ಓಕೆ, ನೀವೇ ಅಲ್ಲಿ ಕಳಿಸ್ತಾ ಇದ್ದೆ, ಅದಕ್ಕೆ ಹಂಗೆ ಸೇಮ್ ಮಾಡಿದ್ದಾರೆ. ಹಾ, ಕನ್ನಡ ಪ್ರವಾಸ ಪ್ರತಿನಿಧಿಗಳು ಯಾಕೆಂದ್ರೆ ಸೇಮ್ ಇಲ್ಲಿ ಇನ್ನೂ ಅದಕ್ಕೆ ರಿಪೋರ್ಟ್ ಆಗಿಲ್ಲ. ಓಕೆ, ನಾರಾಯಣ ಆಗಿಲ್ಲ. ಪ್ರತಿನಿಧಿಗೂ ಇದ್ದಾರೆ, ಏಜೆಂಟ್ಗಳು ಅದಕ್ಕೆಲ್ಲ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅಲ್ಲ, ಒಟ್ಟಿಗೆ ಒಂದೊಂದೇ ಇತ್ತಲ್ಲ, ಅದಕ್ಕೆ ನಾನೇ ಕಳಿಸ್ತಾ ಇದ್ದೀನಿ. ಓಕೆ ಸರ್, ದಟ್ ಈಸ್ ಅದಕ್ಕೆ ಹೇಳ್ತಾರೆ ಸರ್. ಇದು ಬಹಳ ದುಃಖದ ಸಂಗತಿ ನಮ್ಗೆ. ನಮ್ಗೆ ಹೇಳಿದ್ದು ಬಿ ಖರಾಬ್ ಅಂತಾನೆ ಕೇಳಿಸಿದ್ದು ಸರ್. ಇಲ್ಲ, ಈ ವಿಡಿಯೋ ಮಾಡಿದ್ರೆ ನಾವು ವಿಡಿಯೋ ಮಾಡಕ್ ಹೋಗಿಲ್ಲ ಸರ್. ವಿಡಿಯೋ ಇದೆ, ನಾನು ಮಾತಾಡ್ತೀನಿ. ನಮ್ಗೆ ವಿಡಿಯೋ ಇದೆ, ದಯವಿಟ್ಟು ಮಾತಾಡಿ. ಯಾಕಂದ್ರೆ ಸರ್ ಸ್ಟೇಟ್ ಲೆವೆಲ್ ನೋಡುತ್ತೆ ಈ ಪತ್ರಿಕೆಗಳು. ನಾವು ಪ್ರಜಾವಾಣಿ ಬಂದಿಲ್ಲ ಸರ್. ವಿಜಯವಾಣಿ ಪ್ರತಿನಿಧಿ ನೀವು ಮಾಡಿದಿರಿ, ಪ್ರಜಾವಾಣಿ ಬಂದಿಲ್ಲ ಸರ್. ಬಿ ಖರಾಬು ಅಂತ ಎಲ್ಲಿದೆ ಸರ್? ಇಲ್ಲೇ ಇದೆ, ಹೇಳ್ತೀನಿ ನೋಡಿ. ಪತ್ರಿಕೆ ಇಟ್ಕೊಂಡು ಆಮೇಲೆ ಇದರಲ್ಲಿ ಒಂದು ಪತ್ರಿಕೆಯಲ್ಲಂತೂ 3 ಎಕರೆನೆ ಅಕ್ವೈರ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರು 30,000 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ದಾರೆ. ಒಂದು ಪತ್ರಿಕೆಯವರು 3 ಎಕರೆನೂ ಇದು ಮಾಡ್ಬಿಟ್ಟಿದ್ದಾರೆ ಅಕ್ವೈರ್ ಅಂತ ಹೇಳ್ತಾರೆ. ತಾಲೂಕ್ ಪಂಚಾಯತ್ ಎಕರೆ ಬಿ ಖರಾಬ್ ಎಂದು ಪಹಣಿಯಲ್ಲಿ ಸಪ್ತವಾಗಿ ನಮೂದಿಸಲಾಗಿದೆ ಅಂತ ಹಾಕಿದ್ದೀರಿ ಸರ್. ಸೊ ಎಲ್ಲಿದೆ ಸರ್ ಎ ಖರಾಬ್? ಸರ್ ಪಾಣಿ ನಮೂದಿಸಲಾಗಿದೆ ಅಂತಂದ್ರೆ ನೀವು ಪಾಣಿನ ನೋಡಿಲ್ಲ ಅಂತ ಅನ್ಸುತ್ತಾ ಇದೆ. ಪಾಣಿ ನೋಡಿಲ್ಲ ಅಂತ ಪಾಣಿಲಿ ನೀವು ನೋಡಿಲ್ಲ ಸರ್. ನೋಡಿರೋದ್ರಿಂದ ಈ ವರ್ಡ್ ಬಂದಿದೆ. ದಯವಿಟ್ಟು ಸರ್ ನನಗೆ ಅದನ್ನ ಕ್ಲಾರಿಫಿಕೇಶನ್ ಪಾಣಿ ಸರ್. ಪಾಣಿ ಮೆನ್ಷನ್ ಆಗಿದೆ ಅಂತಂದ್ರೆ ದಟ್ ಈಸ್ ಅ ರೆಕಾರ್ಡ್ ಆಫ್ ಸರ್ಕಾರ. ಅದ್ರಲ್ಲಾಗಿದೆ ಅಂತಂದ್ರೆ 100% ತಪ್ಪು. ಅದ್ರ ಬಗ್ಗೆ ಡೌಟ್ ನಮ್ಗೆ ಯಾವ್ದೋ ಸರ್.
obviously ಖಂಡಿತ sir, ನಾನೇ book sir, ತಗೊಂಡು ನನ್ಗೂ ನಡ್ಕೊಳ್ತಾ ಇದ್ದೀನಿ. ಕೊಟ್ಟು ತೊಗೊಳೋದಿಲ್ಲ, ನಾನ್ ಬಾಡಿಗೆದಾರ ಬಾಡಿಗೆ ಅಲ್ಲ, ಆದ್ರೆ ಕೊಡ್ತೀನಿ, ನಿಮ್ಗೆ ನಾನು ನೋವಾಗಿದೆಯಲ್ವಾ, ನಿಮ್ಗೆ ನೋವಾಗಿದೆಯಲ್ವಾ, ಅದು ನಮ್ಮ ತಪ್ಪಿಗಾಗಿದೆ, ಖಂಡಿತ ಅದಕ್ಕೆ ನಾವು ಅಲ್ಲ ಇದಾಗಿದೆ ಸರ್, ತಪ್ಪಂತೂ ಆಗಿದೆ. ಅದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಅವ್ರು ಕ್ಲಾರಿಫಿಕೇಶನ್ ಖಂಡಿತ ಮಾಡಿ. ಯಾಕಂದ್ರೆ ಈ ವರ್ಡ್ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ ಸರ್, ಯಾಕಂದ್ರೆ ಸಚೆ ಪ್ರಜಾವಣೆಯಲ್ಲಿ ಅದು ಬಂದೇ ಇಲ್ಲ. ಈ ವರ್ಡ್ ಬಂದಿರೋದ್ರಿಂದ, ಯಾಕೆ ಪಹಣಿಯಲ್ಲಿ ಸಪ್ತವಾಗಿ ನಮೂದಿಸಲಾಗಿದೆ ಅಂತಿದೆಯಲ್ಲ, ಈಗಿದ್ದರು ಅಂತ ಇದೆಯಲ್ಲ. ಸೊ ಹಾಗೇನಾಗ್ಬಿಡುತ್ತೆ ಹೇಳಿ, ಮಂಜಾನ್ ಅವ್ರು ಹೇಳಿದ್ದೆ 100% ನಿಜ ಅಂತ ಆಗ್ಬಿಡುತ್ತೆ, 100% ನಿಜ ಅಂತ ಆಗ್ಬಿಡುತ್ತೆ. ಯಾಕಂದ್ರೆ ಪಾಣಿಲಿದೆ ಸರ್. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮ ಪತ್ರಿಕೆದೇನೆ ನೋಡ್ಕೊಂಡೆ DC ಅವರು ಫೋನ್ ಮಾಡಿದ್ರು, ವಾಟ್ ಇಸ್ ದಿಸ್, ಬಿ ಖರಾಬ್ಗೆ ನಿಮ್ಗೆ ಏನಾರ ಸ್ವಲ್ಪ ಇದಿದೆಯಾ, ಸೆನ್ಸ್ ಇದೆಯಾ, ಬಿ ಖರಾಬ್ನ ಟೇಕ್ ಮಾಡ್ತಿದ್ದೀರಲ್ಲ ಇಂಥವರಾಗಿ ಅಂತ ಕೇಳಿದ್ರು. ನನಗಲ್ಲ, ಒಬ್ರಿಗೆ. ಆಗ ಇಮಿಡಿಯೇಟ್ ಆಗಿ ವಾಟ್ಸಪ್ಪಲ್ಲಿ ಫೋಟೋ ಹೊಡೆದು ಕಳಿಸಿದ್ದಾಯ್ತು ಪಾಳಿ. ಆಗಲೂ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಎಂಕ್ವೈರಿ ಮಾಡೇ ಬಿಡಿ, ಸರ್ವೆ ನಂಬರ್ 28 ಬಗ್ಗೆ ಎಂಕ್ವೈರಿ ಮಾಡಿ, ಅದೇನಾರ ಬಿ ಖರಾಬು ಅಂತ ಏನಾರ ಬರ್ತಿದೆ ಅಂತಂದರೆ ಸರ್ಕಾರ ತಗೊಳ್ಳಿ. ಆ್ಯಸ್ ಇಟ್ ಈಸ್ ಹಂಗೆ ಸ್ವಿಮ್ಮಿಂಗ್ ಫುಲ್ನೇ ಆ್ಯಸ್ ಇಟ್ ಈಸ್ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸರ್ಕಾರಕ್ಕೆ ಆಗಲಿ, ನಮ್ಮ ಹುಣಸೂರು ಜನಕ್ಕೆ ಆಗಲಿ, ಆದರೆ ನಾವೇ ಡಿಮ್ಯಾಂಡ್ ಹಾಕೋಣ. ಹುಣಸೂರು ಜನತೆಗೋಸ್ಕರ ಸರ್ಕಾರದಿಂದ ಸ್ವಿಮ್ಮಿಂಗ್ ಫೂಲ್ ನಡೆಸಿ, 1000 ಜನ 100 ಜನ ಮಕ್ಕಳುಗಳಿಗೆ ಲೈಫ್ ಸೇವಿಂಗ್ ಸ್ಕಿಲ್, ಅದು ಲೈಫ್ ಸೇವಿಂಗ್ ಸ್ಕಿಲ್ 100 ಜನಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ ಮಾಡಿರೋ ಅಂಥದ್ದು. ಇಟ್ಸ್ ನಾಟ್ ಎ ಪ್ಯೂರ್ಲಿ ಬಿಸ್ನೆಸ್, ದಟ್ ಈಸ್ ಆಲ್ಸೋ ಸೋಷಲ್ ಸರ್ವಿಸ್. ನಾನೇ ನನ್ನ ಸ್ವಂತ ಅನುಭವ ಹೇಳ್ತೀನಿ ಹೇಳಿ, ನಾನು 4ನೇ ಕ್ಲಾಸಲ್ಲಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿ ಮುಳುಗ್ಬಿಟ್ಟಿದ್ದೆ. ಇವತ್ತು ನನಗೆ ಸ್ವಿಮ್ಮಿಂಗ್ ಪೂಲ್ ಬರಲ್ಲ, ಮುಳುಗ್ಬಿಟ್ಟಿದ್ದೆ. ನನ್ನ ಸ್ನೇಹಿತ ಗಂಗಾಧರ ಅನ್ನೋನು 6ನೇ ಕ್ಲಾಸಲ್ಲಿ ಸ್ವಿಮ್ಮಿಂಗ್ ಇಲ್ಲದೆ ಸತ್ತೋಗಿದ್ದ. ಸ್ವಿಮ್ಮಿಂಗ್ ಮಾಡಕ್ಕೆ ಬರದೆ ಒಳಗೆ ಹೋಗ್ಬಿಟ್ಟಿದ್ದೇನೆ, ನೀರು ಈಜು ಹೊಡೆಯಕ್ಕೆ ಹೋಗದೆ ಸತ್ತೋಗಿದ್ದ. ಸರ್ ಅವೆಲ್ಲನೂ ನನಗೆ ತಲೆಯಲ್ಲಿತ್ತು. ಸ್ವಿಮ್ಮಿಂಗ್ ಪೂಲ್ನ ಕೊಡಬೇಕು ಅನ್ನೋದಕ್ಕೆ ಕಾರಣ ನನ್ನ ಸ್ನೇಹಿತ ಒಬ್ಬ ಗಂಗಾಧರ. ನಮ್ಗೇನಾರ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ನಾವೇನಾರ ಕಲ್ತಿದ್ರೆ ಅವ್ರು ಸಾಯ್ತಿದ್ದಿಲ್ಲ. ಸೊ ಅದು ಒಂದು ಕಾರಣಕ್ಕೋಸ್ಕರ ನಮ್ಮ ಹುಣಸೂರು ನಮ್ಮ ಮಕ್ಕಳುಗಳಿಗೆ ಸ್ವಿಮ್ಮಿಂಗ್ ಸ್ಕಿಲ್ ಬರಲಿ. ಎಲ್ಲ ಹೋದ್ರೂ ಇಸ್ ಅ ಲೈಫ್ ಸೇವಿಂಗ್ ಎಕ್ಸಸೈಸ್, ಅದು ಸ್ಪೋರ್ಟ್ಸು. ಅದಕ್ಕೋಸ್ಕರನೇ ನಾನು ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ ಮಾಡಬೇಕಾಗಿರೋದು ಅಂತ. ಆಬ್ವಿಯಸ್ಲಿ ನಾನು ಬಿಸ್ನೆಸ್ ಮ್ಯಾನು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಬ್ವಿಯಸ್ಲಿ ರಿಟರ್ನ್ ತೊಗೊಳಕ್ಕೆ ನೋಡ್ತೀನಿ. ಅದಕ್ಕೋಸ್ಕರ ಮೇಂಟೆನೆನ್ಸ್ ಚಾರ್ಜಸ್ ಅಂದ್ಬಿಟ್ಟಿದ್ದೇನೆ, ಕೆಲವು ದುಡ್ಡುಗಳನ್ನ ತೊಗೊಂತೀನಿ. ಅದಕ್ಕೆ ಕ್ರಮಬದ್ಧವಾಗಿ ಕಾನೂನು ರೀತಿಯಲ್ಲಿ GST ಕಟ್ತಾ ಇದ್ದೀನಿ. GST ಕಟ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಸೊ ಅದೆಲ್ಲ ಇರೋದ್ರಿಂದ ಸರ್, ಅದೆಲ್ಲ ಇರೋದ್ರಿಂದ ನಾನು ನಮ್ಮ ಶ್ರೀಮತಿಯವರು ಕಾನೂನುಬದ್ಧವಾಗಿ ಬಿಸ್ನೆಸ್ಗಳಂತ ಮಾಡ್ಕೊಂಡು ಹೋಗ್ತಾ ಇರೋಂಥ ವಿಚಾರ ಸರ್. ಸರ್ ನೆಕ್ಸ್ಟ್ ಇದರಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬಂದಂಗೆ ಕಾವೇರಿ ಹಾಸ್ಪಿಟ್ಲ್ ಬಗ್ಗೆ ಮಂಜಣ್ಣ ಅವ್ರು ಇದು ಮಾಡ್ತಾ ಇದ್ದಾರೆ ಅಂತ ವಿಶ್ವನಾಥ್ ಅವರು ಹೇಳಿದರು. ಕಾವೇರಿ ಹಾಸ್ಪಿಟ್ಲ್ ನಿಲ್ಲಿಸ್ಬಿಡ್ತಾವ್ರೆ ಹಂಗೆ ಹಿಂಗೆ ಅಂತ. ಸರ್ ಅದ್ರ ಬಗ್ಗೆ ನನಗೆ ಅದು ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಈಗ ಮುಂದುವರೆದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ನೆಕ್ಸ್ಟ್ ಪತ್ರಿಕೆ ಗೋಷ್ಠಿಗಳಲ್ಲಿ ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನೇನಾರ ಮಾತಾಡ್ಬೇಕು ಹೆಚ್ಚಿನ ರೀತಿ ಕಾವೇರಿ ಹಾಸ್ಪಿಟ್ಲ್ ಬಗ್ಗೆ ಅಂದರೆ ಮಂಜಣ್ಣವರೇ ಕೊಡಬೇಕು. ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಈಗ ನಾನು ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ನೆಕ್ಸ್ಟ್ ಗಮನ ಹರಿಸೋ ಅಂತ ಕೆಲಸ ನಾನು ಮಾಡಿ ಅದರದ್ದು ಡೆಫಿನೆಟ್ ಆಗಿ ಅದಕ್ಕೆ ಏನು ಕೊಡಬೇಕು ಅದನ್ನ ನಾನು ಕೊಡ್ತೀನಿ. ನೆಕ್ಸ್ಟ್ ಪವನ್ಜಲ್ ಪ್ರೈವೇಟ್ ಲಿಮಿಟ್ ಬಗ್ಗೆನೂ ಮಾತಾಡಿದ್ದಾರೆ ಸರ್. ಪವನ್ಜಲ್ ಪ್ರೈವೇಟ್ ಲಿಮಿಟೆಡ್ ಅದು ಇಟ್ಸ್ ನಾಟ್ ಎ ಬರೀ ಪವನ್ಜಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದು ಅದ್ರ ಜಾಗದ ಬಗ್ಗೆ ಮಾತಾಡಿದ್ದಾರೆ. ಅದು 2008-09 ಲೋಕಾಯುಕ್ತಕ್ಕೆಲ್ಲ ಬರೆದು ಇವ್ರು MLA ಆಗ್ತಿದ್ದಾಗೇನೆ ಮಂಜಣ್ಣ ಅವರು ಲೋಕಾಯುಕ್ತಕ್ಕೆ ಸರ್ಕಾರಕ್ಕೆ ಎಲ್ಲ ಬರೆದು ಕ್ಲಾರಿಫಿಕೇಶನ್ಗಳು ಕೊಟ್ಟು ಅದು ಮುಗಿದೋಗಿರೋದಂಥ ಯುಗಾಂತರ. ಅದು ಪವನ್ಜಲ್ ಅನ್ನೋದು ಕ್ಲಾರಿಫಿಕೇಶನ್ ಏನಿದ್ರು, ಇಲ್ಲಾಂದ್ರೆ ಇಷ್ಟು ವರ್ಷ ಅಲ್ಲಿ ನಡೆಯೋದಕ್ಕೆ ನಮ್ಮ ವಿರೋಧಿಗಳು ಬಿಡ್ತಾ ಇರಲಿಲ್ಲ. ಈಗ ಅಲ್ಪ ಈಗ ನೆನ್ನೆ ಮೊನ್ನೆ ಏನೋ ಸ್ವಲ್ಪ ತಿಳ್ಕೊಂಬಿಟ್ಟಿದೆ. ನೆನ್ನೆ ಏನೋ ಅದನ್ನ ಅದೇ ಹೇಳ್ತಿರಲಿಲ್ಲ, ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡಿರೋಂಥ ವಿಚಾರ. ಅದು ಟೋಟಲಿ ಮುಗಿದೋಗಿರೋಂಥ ವಿಚಾರ. ಅದ್ರ ಬಗ್ಗೆನೂ ಹೆಚ್ಚಿನ ವಿವರಣೆ ನಾನೇನು ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಮುಗಿದೋಗಿರೋ ಕತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಪಾಪ ಅವ್ರಿಗೆ ಏನೋ ಇದು
ಪವನ್ಜಲ್ಲು ಇನ್ನೂ ಪಂಚಾಯತಿ ಇದಿದೆ ಅಂತ ನಗರಸಭೆಗೆ ನಾವು ಅವರೇ ಕೊಟ್ಟಿದ್ದಾರೆ ಪೇಪರನ್ನು. ನಗರಸಭೆಗೆ ನೀರು ಕರೆಂಟ್ ಕೊಡಿ ಅಂತ ಅಪ್ಲಿಕೇಶನ್ ಪವನ್ಜಲ್ಲಿಂದ ಕೊಟ್ಟಿದ್ದಾರೆ. ನೀವು ನಗರಸಭೆಗೆ ಬರೋದಿಲ್ಲ ಅಂದ್ಬಿಟ್ಟಿದ್ದಾನೆ, ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನೀರು ಕೊಟ್ಟಿಲ್ಲ, ಅವರು ಕರೆಂಟ್ ಕೊಟ್ಟಿಲ್ಲ, ಪಂಚಾಯತಿಯಿಂದನೇ ಹಾಕಿಸ್ಕೊಂಡಿರೋಂಥ. ಪಂಚಾಯತಿ ನಗರಸಭೆ ಕೊಡ್ತಾರೆ ನೀರು ಕೇಳ್ತಾರೆ ಅಂತ ಅವರು ಕೇಳಿದ್ವಿ ಸರ್, ಬೈ ಮಿಸ್ಟೇಕ್ ಕೇಳಿದ್ವಿ ಕೊಡ್ಬೋದೇನೋ ಅಂತ. ಕೊಡಲ್ಲ ಅಂತ ಹೇಳಿದಾರಲ್ಲ, ಕೊಟ್ಟಿಲ್ವಲ್ಲ. ಸೊ ನಗರಸಭೆ ತಪ್ಪೇನಿದೆ? ಕೊಡಲ್ಲ ಅಂತಲೇ ಲೆಟರ್ ಕೊಟ್ಟಿದ್ದಾರೆ, ಎಂಡಾಜ್ಮೆಂಟ್ ಕೊಟ್ಟಿದ್ದಾರಲ್ಲ. ವಾಟ್ಸ್ ರಾಂಗ್ ವಿತ್ ದಿಸ್? ಇಲ್ಲ, ಅವ್ರು ಹೇಳಿದ್ದು ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಇರತಕ್ಕಂಥದ್ದು. ಎಲ್ಲೋ ಝೋನ್ ಅಲ್ಲಿ ಇದೆ, ಎಲ್ಲೋ ಝೋನ್ ಕನ್ವರ್ಟ್ ಮಾಡಿ ಈಗ ಇದಕ್ಕೆ ಕರೆಕ್ಟಾಗಿ ಕೇಳಿದ್ರೆ ಝೋನ್ ವಿಚಾರ ಬಂತು ಅಂತ. ಈ ಸರ್ವೆ ನಂಬರ್ 28 ಇದೆಯಲ್ಲ, ಅದನ್ನು ಎಲ್ಲೋ ಝೋನ್ ಅಲ್ಲಿ ಇರುವಂತದ್ದು. ಎಲ್ಲೋ ಝೋನ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಊಡ ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ. ಅದು ಚೆಕ್ ಮಾಡಿ ನಾನು ಮಾಡಿದವ್ ನಾನು. ಆಮೇಲೆ ಇಲ್ಲಿ ಇಂಡಸ್ಟ್ರಿ ವಿಚಾರ ಹೇಳ್ತಿದ್ದಾರಲ್ಲ, ಎಲ್ಲೋ ಝೋನ್ನ ಬರೀ ನಮ್ಮ ಪವನ್ಜಲ್ ಸರ್ವೆ ನಂಬರ್ ಏನ್ ಬರ್ತದೆ ಅದನ್ನ ನಾವು ಕನ್ವರ್ಷನ್ ಮಾಡ್ಸಿರೋ ಅಂತಂತೆ. ಚೇಂಜ್ ಆಫ್ ಲ್ಯಾಂಡ್ ಮಾಡಿ ಇಂಡಸ್ಟ್ರಿಯಲ್ ಝೋನ್ನ ಮಾಡ್ಕೊಂಡು, ಅಷ್ಟು ಜಾಗನ ಇಂಡಸ್ಟ್ರಿಯಲ್ ಝೋನ್ನ ಮಾಡ್ಕೊಂಡು, ನಮ್ಮ ಊಡದಲ್ಲೂ ಮಾಸ್ಟರ್ ಪ್ಲಾನ್ ಅಲ್ಲಿ ಅದು ಇಂಡಸ್ಟ್ರಿಯಲ್ ಝೋನ್ ಅಂತಾನೆ ಪರ್ಪಲ್ ಕಲರ್ ಅಲ್ಲಿ ಮಾರ್ಕ್ ಮಾಡಿರ್ತೇವೆ ನಾವು ಊಡದಲ್ಲಿ. ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ಗೆ ನಾನು ಒಂದು ಡಿಸ್ಪ್ಲೇ ಮಾಡಿ LED ಆಗಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಅಂದರೆ ಹೊಸ ಮಾಸ್ಟರ್ ಪ್ಲಾನ್ ಇನ್ನೇನು ಆಗ್ತಾ ಇದೆ ಅದು. ಸೊ ಅದರಲ್ಲಿ ನಿಮ್ಗೆ ಅದೊಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಬಟ್ ಅದು ಎಲ್ಲೋ ಝೋನ್ ಅಂತ ಮಾಡಿದ್ರೂ, ಗ್ರೀನ್ ಬೆಲ್ಟ್ ಅಂತ ಮಾಡಿದ್ರೂ ಕಾನೂನಲ್ಲಿ ಅವಕಾಶ ಇದೆ ಒಂದು ಭಾಗನ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ. ಕಮರ್ಷಿಯಲ್ ಬೇಕಾದ್ರೂ ಮಾಡ್ಬೋದು, ಇಂಡಸ್ಟ್ರಿಯಲ್ ಝೋನ್ ಅಂತ ಮಾಡೋದಕ್ಕೆ ಅವಕಾಶ ಇದೆ. ಅದು ಇಂಡಸ್ಟ್ರಿಯಲ್ ಝೋನ್ ಅಂತ ಮಾಡಿರೋಂಥ ಫ್ಯಾಕ್ಟ್ರಿ ಐ ಥಿಂಕ್ ಅದು 2004 ಇರ್ಬೇಕು ಮಾಡಿರೋಂಥದ್ದು. ಈಗ ಹೊಸದಾಗಿ ಮಾಡಿರೋಂಥದ್ದಲ್ಲ, ಊಡ ಬರೋದಕ್ಕಿಂತ ಮುಂಚೆ, ಝೋನ್ಗಳಾಗಿಂತ ಮುಂಚೆ. ನಮ್ಮ ಹುಣಸೂರಿಗೆ ಫಸ್ಟ್ ಝೋನ್ ಬಂದಿದ್ದು ಯಾವಾಗ ಅಂದರೆ 2009 ಅಲ್ಲಿ. ಅದಕ್ಕಿಂತ ಮುಂಚೆ ಝೋನ್ ಅಂತ ಇರಲಿಲ್ಲ. ಆ ಝೋನಲ್ಲಿ ಮಾಡಿದಾಗಲೂ ಅದು ಎಲ್ಲೋ ಝೋನ್ ಅಂತ ಹಾಕಿದ್ರು. ಅದಾದ್ಮೇಲೆ ಕನ್ವರ್ಷನ್ ಮಾಡ್ಕೊಂಡು ಮಾಡಿರೋಂಥ ಜಾಗ. ಅದು ನನಗೆ ಅಷ್ಟೇನು ಮಾಹಿತಿ ಇಲ್ಲ ಸರ್ ಪವನ್ಜಲ್ ವಿಚಾರದಾಗ, ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ. ಅದು ಮಂಜಣ್ಣ ಹಾಗೂ ಶ್ರೀನಾಥಣ್ಣ ಅವರಿಗೆ ಕೊಡಬೇಕಾಗಿತ್ತು. ಯಾಕೆಂದ್ರೆ ಅವರು ನಮ್ಮ ಕುಟುಂಬದ್ದೇ ಆದ್ರೂ ನಾವುಗಳು ಒಂದೊಂದು ಬಿಸ್ನೆಸ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಡಿವೈಡ್ ಅಂತಂದ್ರೆ ಅವ್ರದ್ದು ಅವರು ಅಂತಲ್ಲ, ಕುಟುಂಬ ಎಲ್ಲ ಒಂದೇನೇ ನೋಡ್ಕೊಳ್ಳಿ ಅಂತ ಇನ್ಚಾರ್ಜ್ಗಳ ಥರ ಕೊಟ್ಟಿರೋ ಅಂತ. ಸೊ ಅದರಿಂದ ಪವನ್ಜಲ್ ಬಗ್ಗೆ ಅದು ಮುಗಿದೋಗಿರೋ ಅಧ್ಯಾಯ ಮಾತಾಡಿದ್ದಾರೆ. ಕಾವೇರಿ ಹಾಸ್ಪಿಟಲ್ ಬಗ್ಗೆನೂ ನಾನು ಹೇಳಿದ್ದೀನಿ. ಇನ್ನು ಈಗ ಬೇಕಾದ್ರೆ ಸರ್ ನಿಮ್ದೇನಾದ್ರು ಡೌಟ್ಸ್ಗಳಿದ್ರೆ ನನ್ನ ಮುಕ್ತವಾಗಿ ನಾನು ಕೇಳ್ಬೋದು, ನಾನು ಕ್ಲಾರಿಫಿಕೇಶನ್ ಅಂತ ಕೊಡ್ತೀನಿ. ಈಗ ತಾವು ಕೂಡ ಅಧ್ಯಕ್ಷರಾಗಿರೋದ್ರಿಂದ ಏನೀಗ ವಿಶ್ವನಾಥ್ ಅವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಸುದ್ದಿಗೋಷ್ಠಿ, ತಾವು ಈಗ ಅದ್ರ ಪರವಾಗಿ ಈಗ ನಿಮ್ಮ ದಾಖಲೆಗಳಿಗೆ ಬಂದಿದ್ದೀರಾ. ಈಗ ಮುಂದಿನ ಕ್ರಮ ಏನು ತಗೊಳ್ತೀರಾ? ಮುಂದಿನ ಕ್ರಮ ಏನು ತಗೊಳ್ಳೋಂಥದ್ದು ಏನಿದೆ? ಮುಂದಿನ ಕ್ರಮ ತಗೊಳ್ಳೋಂಥದ್ದು ಏನಿದೆ? ನಿಮ್ಮ ಪತ್ರಿಕೆ ಮೂಲಕ ಏನಾರ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ನೀವು ಜನತೆ ಕೊಡ್ತು ಅಂತಂದ್ರೆ ನಾವು ಅದಕ್ಕೆ ಹ್ಯಾಪಿ. ನಾವು ಕಾನೂನಾತ್ಮಕವಾಗಿ ಇದು ಇಲ್ಲ ಸರ್, ಕಾನೂನಾತ್ಮಕವಾಗಿ ಕೆಲವು ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ ತಗೊಳ್ಳಿ ಅಂತ ಹೇಳಿ. ನೋಡೋಣ, ನಮ್ಮ ಕುಟುಂಬದಲ್ಲಿ ಚರ್ಚೆ ಮಾಡ್ಬಿಟ್ಟಿದ್ದೇನೆ, ಅದು ಏನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ತೀವಿ. ಈಗ ತಮ್ಮ ಇದಕ್ಕೆ ಇನ್ನೊಂದು ನಿನ್ನೆ ಒಂದು ನಗರಸಭೆಯಲ್ಲಿ ಚರ್ಚೆಯಲ್ಲಿ ಬಂತು. ಆಗ ಸರ್ ಬೇಸ್ಲೆಸ್ ಆಗಿ ಮಾತಾಡ್ತಾ ಇದ್ದಾರೆ. ಅದನ್ನೇ ಸರ್ ಯಾವ ಹೆಸರು ಮಾತಾಡ್ಲಿ, ಅದಕ್ಕೆ ಸಭೆಯಲ್ಲಿ ಮಾತಾಡಿದಾಗ ಅದು ವ್ಯಾಲಿಡಿಟಿ ರೆಕಾರ್ಡ್ಸ್ ಬರುತ್ತೆ, ರೆಕಾರ್ಡ್ಸ್ ಆಗುತ್ತೆ. ಸರಿ, ನಾನು ಹೇಳ್ಬೇಕು ಅನ್ಕೊಂಡೆ ಆಗ್ಲೇ. ಅದನ್ನ ಬೇಸ್ಲೆಸ್ ಆಗಿ ಬಿಜೆಪಿಯ ಕೌನ್ಸಿಲರ್ ಒಬ್ರು ರೇಸ್ ಮಾಡೋದು ಅಂತ ಕೇಳಿದೆ. ಅದು ಸಬ್ಜೆಕ್ಟ್ ಅಲ್ಲೇ ಇರಲಿಲ್ಲ, ಅಜೆಂಡಾದಲ್ಲಿ ಇರಲಿಲ್ಲ ಮ್ಯಾಟ್ರು. ಬರೀ ಒಂದು ನಿಮ್ಮ ಪತ್ರಿಕೆ ಇದನ್ನ ಇಟ್ಕೊಂಡು ವಿಶ್ವನಾಥ್ ಅವ್ರ ಜೊತೆ ಅವ್ರು ಬಂದು ಕುತ್ಕೊಂಡಿದ್ದು ಫೋಟೋ ನೋಡಿದ್ದಿಲ್ಲ. ಅದನ್ನ ಮಾತ್ರ ಕೇಳ್ಕೊಂಡು ಅಲ್ಲಿ ಸಭೆಯಲ್ಲಿ ರೈಸ್ ಮಾಡಿದ್ದಾರೆ ಮ್ಯಾಟ್ರು. ಇಸ್ ಯೂಸ್ಲೆಸ್, ಬೇಸ್ಲೆಸ್, ಮುಟ್ಟಾಳ್ತನದ ಪರಮಾವಧಿ ಅವರು. ಅವ್ರು ಅಲ್ಲಿ ಮಾತಾಡಿರೋದು ನಗರಸಭೆ ಕೌನ್ಸಿಲ್ ಅಲ್ಲಿ ಮುಟ್ಟಾಳ್ತನದ ಪರಮಾವಧಿ. ಸ್ವಲ್ಪ ನಾಲೆಜ್ ಇಟ್ಕೊಂಡು ಮಾತಾಡ್ಬೇಕಾಗಿರುವಂಥದ್ದು ಅವರು ಗಣೇಶ್ ಕುಮಾರ್ ಸ್ವಾಮಿ ಕೇಳಬೇಕಾಗಿರೋಂಥದ್ದು. ಅಲ್ಲಿಗೆ ಅವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲ, ಕ್ಲಾರಿಟಿ ಇಲ್ಲ. ಯಾರೋ ಒಬ್ರು ಹೇಳ್ತಿದ್ದಾರೆ ಅಂತಿದ್ದ ರೈಸ್ ಮಾಡ್ಕೊಂಡು ಹೋಗೋದು. ಇದೇ ಇಂದಿನ ನಗರಸಭೆ ಇದರಲ್ಲಿ ಕಾಫಿ ವರ್ಕ್ ಮುಂದ್ಗಡೆ ಇರೋ ಜಾಗಕ್ಕೆ ದೊಡ್ಡ ಜಗಳನೇ ಮಾಡಿದ್ರು. ಈಗ ಚೀತು ಅಂದಿಸ್ಕೊಂಡ್ರು ಬರೀ 4 ದಿನದ ಮುಂಚೆ ಎಲ್ಲರೂ ಸೈಲೆಂಟ್ ಆಗಿದಾರ. ಅದ್ರದ್ದು ಅಜೆಂಡಾದಲ್ಲಿ ಮುಂದುವರೆದ ಭಾಗ ಅಂತ ಅಜೆಂಡದಲ್ಲೂ ತೋರಿಸಿಲ್ಲ ಏನಾಗಿದೆ ಅಂತ. ಯಾರ ಒಬ್ರು ಕೌನ್ಸಿಲರ್ಗಳು ಕ್ವಶನ್ ಕೇಳ್ಬೇಕಾಯ್ತು, ಏನಾಗೈತಪ್ಪ ಅದು ಅಂತ ಅಂದ್ಬಿಟ್ಟಿದೆ ನನಗೆ. ಅದಕ್ಕೆ ಸರ್ 100% ಕ್ಲಾರಿಟಿ
ಎಲ್ಲಾನು ಕೊಟ್ಟಿದ್ದೀನಿ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಮಾಡಿರೋಂಥ ಆರೋಪ ಬೇಸ್ಲೆಸ್. ಸ್ಟಾರ್ಟಿಂಗ್ ಅಲ್ಲಿ ಅವರು ಗಣೇಶ್ ಮಹೋತ್ಸವ ಇದ್ದಾಗ ಅಫ್ಕೋರ್ಸ್ ಈಗ ನಮ್ಮಲ್ಲಿ ನಡೆಯೋದು ಸಾಮಾನ್ಯಗಳು ಅಜೆಂಡಾ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗಿರುತ್ತದೆ. ಅದಕ್ಕಿಂತ ಮುಂಚೆ 7 ಪುರಾಣಗಳು ನಡೀತಾ ಇರ್ತದೆ. ಬಟ್ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರು ಅದನ್ನ ಒಂದು ಸ್ವಲ್ಪ ಡಿಪೆಂಡ್ ಮಾಡ್ಬೋದಿತ್ತು. ಅವ್ರು ಎಲ್ಲರೂ ಮಾಡಿದ್ರು ಅದೇ ತರ ಮಾಡಿದೀವಿ ಅನ್ನೋ ಮಾತಲ್ಲೇ ಹೇಳ್ಬಿಟ್ರು. ಮಾಹಿತಿಸಿ ಹೇಳ್ತೀನಿ ಕೇಳಿ. ಈಗ ಪಕ್ಷದ ವಿಚಾರ ಮಾತಾಡ್ಬೇಕು. ನಿಮ್ಮ ಕಾಂಗ್ರೆಸ್ ಏನಿದ್ರು ಅವರು ನಾಳೆ ನಡೆಯುವಂತ ಸರ್ವೆಗೂ ಸಹ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಡೆಫಿನೆಟ್ ಆಗಿ ನಾವೇ ಕೇಳಿದೀವಲ್ಲ ಸರ್ ಸರ್ವೆನ ನಾವೇ ಕಾಫಿ ವರ್ಷವ್ರಿಗೆ ಕೇಳಿದಿರಲ್ಲ, ನಾನ್ ಕೇಳಿದನಲ್ಲ. ಕಾಫಿ ವರ್ಷವರೇನೆ ಸರ್ವೆನ ಕೇಳಿದರೆ ಅದಕ್ಕೆ ಎಂಡಾಸ್ಮೆಂಟ್ ಕೊಡಿದ್ರು ಎಂಡಾಸ್ಮೆಂಟ್ ಕೊಡಕ್ ಬಿಟ್ಟಿಲ್ಲ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೆವಿನ್ಯೂ, ನಾನು ನಗರಸಭೆ ವಿಚಾರ ಮಾತಾಡ್ತಾ ಇದ್ದೀನಿ. ಸರ್ ಇನ್ನೊಂದು ಆರೋಪ ಬಂತು ನಿಮ್ಮ ಮೇಲೆ. ಇಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರ ಬೋರ್ಡ್ ಹಾಕ್ಬಿಟ್ಟು ತೆಗೆದುಬಿಟ್ರು ಅಂತ ಒಂದು ಆರೋಪ. ಸ್ವಿಮ್ಮಿಂಗ್ ಪೂಲ್ದು ಒಂದು ಬೋರ್ಡ್ ಹಾಕಿದ್ರು, ಅದು ಪ್ರಸ್ತಾಪ ಆಯಿತು. ಅದು ವಾಸ್ತು ಪ್ರಕಾರ ನೀರ್ ಫೋಟೋ ಆ ಕಡೆ ಇರಬಾರ್ದು ಅಂತ ಹೇಳಿ ಮಂಜಣ್ಣ ಅವರು ಗೈಡ್ಲೈನ್ಸ್ ಕೊಟ್ರು. ಅದನ್ನ ಈಗ ಪಕ್ಕಕ್ಕೆ ಹಾಕತ್ತಾ ಇದ್ವಿ ಅಷ್ಟೇ. ಈಗ ನಿನ್ನೆ ಕಾಫಿ ಒಬ್ರು ಪ್ರಮುಖರು ಮಾಹಿತಿ ಕೊಟ್ಟರು. ಒಂದು ಟೋಟಲ್ ಆಗಿ 73 ಎಕರೆಸ್ ಇದೆ. ಅದರಲ್ಲಿ ತಾಲೂಕು ಆಫೀಸ್ಗೂ ನಾವೇ ಜಾಗ ಕೊಟ್ಟು ಅದಕ್ಕೆ ಕಾನ್ಫರೆನ್ಸ್ ತಗೊಂಡು ಆಮೇಲೆ ಇನ್ನೂ ಎಷ್ಟೋ ಜಾಗಗಳನ್ನ ನಾವು ಬಿಟ್ಕೊಟ್ಟಿದೀವಿ ಸರ್ಕಾರಕ್ಕೆ, ಏನು ತಗೊಂಡಿಲ್ಲ. ನಾವೀಗ ಇವರು ಪುಷ್ಪಾ ಅಮರನಾಥ್ ಅವರಿದೆ ಬರೀ ಒಂದು ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ 11 ಮಂತ್ಸ್ಗೆ. ಆಮೇಲೆ ಅಲ್ಲಿ ಖರಾಬ್ ಇರೋದು ನಿಜ, ಅಲ್ಲಿ ಎ ಮತ್ತೆ ಬಿ ನನಗೂ ನಿಜ ಅದು. ಅದಕ್ಕೆ ನಾವು ಸರ್ವೆಗೆ ಅವ್ರಿಗೆ ಅದು ಮೆನ್ಷನ್ ಪರ್ಟಿಕ್ಯುಲರ್ ಸ್ಪೇಸ್ ಮೆನ್ಷನ್ ಮಾಡಿ ಅಂತ ಕೊಟ್ಟಿದೀವಿ. ನಮ್ಮಿಂದ ಯಾವುದೇ ರೀತಿ ಅಕ್ರಮ ಆಗಿಲ್ಲ, ಆಮೇಲೆ ನಮ್ಗೆ ಉದ್ದೇಶನೂ ಇಲ್ಲ ಅಂತ ಹೇಳಿದ್ದಾರೆ. 100% ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ 100% ನಿಜ. ಅದನ್ನೇ ಕೇಳ್ತಾ ಇರೋದು, ನಾವು ಡಿಮ್ಯಾಂಡ್ ಮಾಡ್ತಿರೋದು. ಈಗ ಫುಡ್ ಝೋನ್ ಮಾಡ್ಲಿಕ್ಕೆ ಅಂತ ನಿನ್ನೆ ಚರ್ಚೆ ಆಗಿ ಅದು ಮೇನ್ ಏನು BM ಬೋರ್ಡ್ ರಸ್ತೆ ಇದೆಯಲ್ಲ ಆ ಪಕ್ಕದಲ್ಲಿ ಇರುವಂತದ್ದನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಒತ್ತಾಯ ಆಗಿದೆ. ಯಾವ ಸರ್ BM ರಸ್ತೆ ಬೋರ್ಡ್ ರಸ್ತೆ ಅದನ್ನ ಈಗ ಅವರು ಸರ್ಕಾರ ನಗರಸಭೆ ಆಸ್ತಿ ಅಂತ ಕ್ಲೈಮ್ ಮಾಡ್ತಾರೆ. ಅದೇ 350 ಅಡಿ 37 ಅಡಿ ಅಂತ ಇದೆ ಅಂತೆ ಸರ್, ರೆಕಾರ್ಡ್ಸ್ ಅಲ್ಲಿ ಇದೆಯಂತೆ. ಅದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ನಡೀತು. ರೆಕಾರ್ಡ್ಸ್ ಏನು ತೋರಿಸಿಲ್ಲ ಯಾಕಂದ್ರೆ ನಾವು ಕೂಡ ಅಧ್ಯಕ್ಷರಾಗಿದ್ದಿಲ್ಲ ಅದಕ್ಕೋಸ್ಕರ ಸರ್. ಇಲ್ಲ, ಅದು ನಮಗೆ ಅಲ್ಲಿ ಫೈಲ್ ಬಂದಾಗ ನಾನು ನೋಡ್ತೀನಿ ಅಲ್ಲಿ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಬೋದೋ ಇಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ನಾನು ಅದನ್ನು ನಾಲೆಜ್ ಇಲ್ಲದೆ ಮಾತಾಡಿರೋಂಥದ್ದಲ್ಲಿ. ಯಾಕೆ ಅಂತಂದ್ರೆ ಸ್ಟೇಟ್ ಹೈವೇ ಇಂದ ಇವತ್ತಿನ ಹೊಸ ರೂಲ್ಸ್ ಪ್ರಕಾರ 40 ಮೀಟರ್ ಯಾರು ಏನು ಮಾಡಂಗಿಲ್ಲ. ಹಳೆ ಬಿಲ್ಡಿಂಗ್ಗಳು ಬಿಟ್ಟು ಹಳೇದೇನಿದೆ ಯಥಾಸ್ಥಿತಿ ಕಾಪಾಡ್ಕೋಬೇಕು. ಅದಕ್ಕೆ ಬೇಕಾದ್ರೆ ಡಾಕ್ಯುಮೆಂಟೇಶನ್ ಇದೆ ನೋಡ್ರ, ಮೊಬೈಲಲ್ಲೇ ಇದೆ ಡಾಕ್ಯುಮೆಂಟ್. ಹೊಸದು ಬಂದಿರೋಂಥ ರೂಲ್ಸ್ ಪ್ರಕಾರ, ಹೊಸದು 2021 ಬಂದಿರೋಂಥ ಪ್ರಕಾರ ಅಲ್ಲಿಗೆ ಅವ್ರು ಕಟ್ಟಬೇಕು ಅಂತಂದ್ರೆ ನಾನು ಊಡದಿಂದ ನಾವು ಪರ್ಮಿಷನ್ ಕೊಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ PWD ಅವ್ರಿಗೆ ಜಾಗ ಬರ್ತಿದೆ. ಸೆಂಟ್ರಲ್ ರೋಡ್ ಇಂದ ಮೊದಲು 25 ಮೀಟರ್ ಅಂತ ಇತ್ತು, ಈಗ 40 ಮೀಟರ್ ಅಂತ ಮಾಡಿದ್ದಾರೆ ಸ್ಟೇಟ್ ಆಗಿ. ಸೊ ಅದು 40 ಮೀಟರ್ ಅಂತ ಬಂದಾಗ ಅವ್ರ ಸರ್ಕಾರದವರ ಜಾಗ ಆಗ್ಬೋದು, ಪ್ರೈವೇಟ್ ಅವರ ಜಾಗ ಆಗ್ಬೋದು, ಏನು ಕಟ್ಟಕ್ಕಾಗದೇ ಇಲ್ಲ. ಬೇರೆನೂ ಹಾಕಕ್ಕಾಗಲ್ಲ. ಸಾಕಷ್ಟು NH and SH ಎರಡಕ್ಕೂ ಸೇಮ್ ಮಾಡಿದ್ದಾರೆ. ನಾನು ಕೂಡ ಗ್ರೂಪಲ್ಲಿ ಹಾಕ್ತೀನಿ ಸರ್ ಅದನ್ನ ಡಾಕ್ಯುಮೆಂಟೇಶನ್. ಸಾಮಾನ್ಯ ಹೇಳಿಕೆ ಪ್ರಕಾರ ಹೋದ್ರೆ ಈ ಬೈಪಾಸ್ ರಸ್ತೆಯಲ್ಲಿ ಈಗ ಸಾಕಷ್ಟು ಬಿಲ್ಡಿಂಗ್ ಗಳು ಹೇಳ್ತಾ ಸರ್, ಹಳೆ ಬಿಲ್ಡಿಂಗ್ ಗಳನ್ನ ಟಚ್ ಮಾಡಕ್ ಹೋಗಲ್ಲ. ಈಗ ಹೊಸದಾಗೂ ಸಹ ನಡೀತಾ ಇದೆ. ಊಡಾದವ್ರಿಗೆ ಏನು ಕ್ರಮ ತಗೋತಾ ಇಲ್ವಲ್ಲ ಸರ್? ಊಡೋದಕ್ಕೆ ನಾವು ಹೆಂಗೆ ಕ್ರಮ ತಗೊಂತೀವಿ ಅಂತಂದ್ರೆ ವಿತ್ ದ ಬೇಸ್ ಆಫ್ PWD ಅಂಡ್ ನಗರಸಭೆಯವರು ಏನ್ ರೆಕಮೆಂಡ್ ಮಾಡಿರ್ತಾರೆ ಅದ್ರ ಮೇಲ್ಗಡೆ ನಾವು ಮಾಡ್ತಾ ಇದ್ವಿ. ಬಟ್ ಇವತ್ತು ನನ್ನ ಆಸ್ ಪರ್ ಮೈ ನಾಲೆಜ್, ಹಳೇದೆಲ್ಲ ಗೊತ್ತಿಲ್ಲ ನನಗೆ, ಈಗ ಹೊಸದಾಗಿ ನಾವು ಯಾವುದನ್ನು ನಮ್ಮ ವ್ಯಾಪ್ತಿಗೆ ಒಳಪಟ್ಟಂಗೆ ಮಾಡ್ತಾ ಕೊಟ್ಟಿದ್ದೀವಿ ಹೊರತು ಹೈವೇಲಿ ಇವತ್ತಿನವರೆಗೂ ಒಂದು ಲೈಸೆನ್ಸ್ ಸ್ಯಾಂಕ್ಷನ್ ಯಾವುದು ಬಂದೂ ಇಲ್ಲ, ಸ್ಯಾಂಕ್ಷನ್ ಮಾಡಿಲ್ಲ. ಹೊಸ ಬಿಲ್ಡಿಂಗ್ ಯಾವುದು ಬಂದೂ ಇಲ್ಲ ನಮಗೆ, ಇನ್ನು ಯಾವುದನ್ನು ನಾವು ಕೊಟ್ಟೂ ಇಲ್ಲ. ಸೊ ಹಳೇದೇನಾಗಿದೆ ಸರ್, ಈಗ ಚಂದ್ರಶೇಖರ್ ರೆಡ್ಡಿ ಅಂದ್ಬಿಟ್ಟಿದ್ದಾನೆ ಕಾಂಟ್ರಾಕ್ಟ್ ಬಂದಿದ್ದಾರೆ. ಸರ್ವಿಸ್ ರೋಡ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸಾಲ್ಟ್ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಬಾಡಿಗೆಗೆ ನಾನೇನೆ ಅವ್ರ ಮೆಟೀರಿಯಲ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಜಾಗನೂ ಕೊಟ್ಟಿದ್ದೀನಿ. ಬೇರೆ ಜಾಗಗಳು ಸುತ್ತವಾಗಿಲ್ಲ ನಿಮ್ಗೆ ಕೊಡಿ ಅಂತ ಹೇಳಿದಾಗ ಅದನ್ನು ಕೊಟ್ಟಿದ್ದೀನಿ. ಅದ್ರದ್ದು ನಿನ್ನೆ ಆ್ಯಕ್ಚುಲಿ ಕ್ಲಾರಿಫಿಕೇಶನ್ ತೊಗೊಂಡೆ. ಯಾವುದೋ ಒಂದು ಜಾಗದ ಬಗ್ಗೆ ಯಾರೋ ಬಂದು ಕೇಳಿದ್ರು ಕ್ಲಾರಿಫಿಕೇಶನ್ ಅಂತಂದಾಗ ಅದ್ರದ್ದು ನಂತರ ಡಾಕ್ಯುಮೆಂಟೇಶನ್ ಇದೆ. 15 ಮೀಟರ್ ಸೆಂಟ್ರಿಂದ ಎಷ್ಟು ರೋಡ್ ಬರುತ್ತೆ, ಸರ್ವಿಸ್ ರೋಡ್ ಎಷ್ಟು ಬರುತ್ತೆ, ಅದರಿಂದ 4 ಮೀಟರ್ಸ್ ಆದಮೇಲೆ ನಾವೇನಿದ್ರು ಲೈಸೆನ್ಸ್ ಕೊಡಬೇಕು ಅಂದ್ಬಿಟ್ಟು ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಅದ್ರ ಗೈಡ್ಲೈನ್ಸು ಇದೆ ಸರ್.
ಈಗ ಇವರೇನಾದ್ರು ಫುಡ್ ಕೋರ್ಟ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ 100% ನಗರಸಭೆಯವರು ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಅದು ಬಿಲಾಂಗ್ಸ್ ಟು ಸ್ಟೇಟ್ ಹೈವೇ ಪ್ರಕಾರ ಅಲ್ಲಿ ರೂಲ್ಸ್ ಇಲ್ಲ, ಏನು ಎಸ್ಟಾಬ್ಲಿಷ್ ಮಾಡೋಂಗಿಲ್ಲ. ಹಳೇದು ಮಾಡ್ಬೋದು, ಯಾಕೆಂದ್ರೆ ಹಳೇದೇನಾದ್ರು ಮಾಡ್ತೀನಿ ಅಂದ್ರೆ KEB ಕಾಂಪೌಂಡನ್ನು ಹೊಡಿಬೇಕಾಗುತ್ತೆ. KEB ಕಾಂಪೌಂಡ್ ಹೊಡಿಬೇಕಾಗುತ್ತೆ ಹಳೆ ಏನಾದ್ರು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಈಗ ಅವ್ರ ಆಫೀಸ್ಗಳು ಹಿಂದೆ ಕಟ್ಕೊಂಡಿದ್ದಾರೆ ನೋಡಿ KEB ಅವರು, ಅಲ್ಲಿ ತನಕನೂ ಬಫರ್ಸ್ ಸ್ಟೇಟ್ ಹೈವೇ ಬಫರ್ಸ್ ಕರೆಕ್ಟಾಗಿ ಕಟ್ಕೊಂಡಿದ್ದಾರೆ ಅವರು, ಆಗಲೇ ನಾಲೆಜ್ ಇಟ್ಕೊಂಡು. ಇಲ್ಲಿ ಸ್ಟೇಟ್ ಹೈವೇ ಬಫರ್ ಜೋನ್ಗೆ ಬರುತ್ತೆ ಮುಂದೆ ಜಾಗ. ಇವ್ರದ್ದೇನಾರ ನಗರಸಭೆದೇ ನಮ್ಮದೇ ಜಾಗ ಅಂತೇನೋ ಸರ್ವೆ ಎಲ್ಲ ಆದಮೇಲೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ 101% ಸ್ಟೇಟ್ ಹೈವೇ ಬಫರ್ ಜೋನಲ್ಲಿ ಬರ್ತದೆ, ಅಲ್ಲಿ ಅವರು ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಧ್ಯ. ಈ ಮಾತನ್ನ ನಾನು ಆಸ್ ಎ ಕೂಡ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ನನಗಿರೋ ನಾಲೆಜ್. ಸರ್ ಇನ್ನೊಂದು ಆರೋಪ ಇದೆ ನಿಮ್ಮ ಮೇಲೆ. ಕಾಂಗ್ರೆಸ್ ಪಕ್ಷದ ಕೆಲಸ ನಗರಸಭೆಯಲ್ಲಿ ಒಂದು ವಾರ ಒಂದು ವೀಕ್ ಆದ್ರೆ ಬೇರೆಯವರ ಕೆಲಸಗಳು ವರ್ಷ ಅದು ಆಗಲ್ಲ, ಅವು ಕಡೆ ಮಾತ್ರ ಹೇಳ್ಬೇಕಾಗ್ತದೆ. ಸರ್ ಮತ್ತೆ ಇನ್ನೊಂದು ಅವರ ಬೆಂಬಲಿಗರೇ ಅವರಲ್ಲಿ ಕೆಲಸ ಮಾಡ್ಕೊಂಡು. ಸರ್ ಒಂದ್ ಹೇಳ್ತೀನಿ ನೋಡಿ, ಕೆಲಸ ಮಾಡ್ತಾ ಇರೋದು ಅದು ಅವ್ರು ವೋಟ್ ಹಾಕ್ಬೇಕಾದ್ರೆ ಪ್ರೀತಿ ತೋರಿಸಿರ್ತಾರೆ, ಹೋಟೆಲ್ ಹಾಕಿದ್ದಾರೆ, ವೋಟ್ ಹಾಕಿರ್ತಾರೆ, ಅವ್ರು ಪೋಸ್ಟಲ್ ವೋಟ್ ಹಾಕೋಂಥದ್ದು. ಸರ್ಕಾರಿ ಅಧಿಕಾರಿಗಳು ಯಾವಾಗಲೂ ಇಂಥ ಪಕ್ಷಕ್ಕೆ ಅಮೆರಿಕದಲ್ಲಿ ರೂಲ್ಸ್ ಇದೆ, ಅವ್ರು ಗುರುತಿಸ್ಕೊಬೋದು ಒಂದು ಪಕ್ಷಕ್ಕೆ ಅಂತ. ಇಂಡಿಯಾದಲ್ಲಿ ಆ ರೂಲ್ಸ್ ಇಲ್ಲ. ಸರ್ಕಾರಿ ನೌಕರರೇ ಅವ್ರು ಯಾವುದೇ ಪಕ್ಷನ ಗುರ್ತು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರು. ಸೊ ಅದು ಬೇಸ್ಲೆಸ್ ಆಗಿ ಅವರು ಆರೋಪ ಮಾಡ್ತಾ ಇರೋಂಥದ್ದು. ಯಾಕಂದ್ರೆ ಅವರು ಕರೆಕ್ಟಾಗಿ ಏನಾದ್ರು ಕೇಳಿದ್ರೆ, ಕ್ವಶನ್ ಕೇಳಿದ್ರೆ ತಾನೇ ಸರ್ಕಾರಿ ಅಧಿಕಾರಿಗಳನ್ನ ಅವ್ರು ಸ್ಪಂದಿಸ್ತಾರೆ. ಇಲ್ಲದೆ ತರಲೆ ಕ್ವಶನ್ಗಳು ಕೇಳಿದ್ರೆ ಅವ್ರಿಗೆ ಸ್ಪಂದಿಸಕ್ಕಾಗೋದಿಲ್ಲ. ಆಮೇಲೆ ಎಲ್ಲರಿಗೂ ಲೋಕರಿಗೂ ಗೊತ್ತಿರೋಂಥದ್ದು ಏನು ಅಂದ್ರೆ, ಸರ್ಕಾರ ಯಾರು ಇರ್ತದೆ ಸರ್ಕಾರ ಪರವಾಗಿದೆ ಮ್ಯಾಕ್ಸಿಮಮ್ ಅಧಿಕಾರಿಗಳು ನಡೆಸ್ಕೊಂಡು ಹೋಗೋಂಥದ್ದು, ಅದು ಲೋಕರಿಗೆ ಮಾತು. ಬಟ್ ನಮ್ಮ ನಗರಸಭೆಯಲ್ಲಿ ನನ್ನ ಕೆಲ್ಸಗಳನ್ನೇನೆ 1 ವಾರ 2 ವಾರ ಡಿಲೇ ಆಗ್ತಿದಪ್ಪ. ನನಗೇನು ಅರ್ಥ ಆಗ್ತಾ ಇಲ್ಲ, ಏನೋ ಕಾಂಗ್ರೆಸ್ ಅವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ, JDS ಅವ್ರಿಗೆ ಮಾಡ್ತಾ ಇಲ್ಲ, BJP ಅವ್ರಿಗೆ ಮಾಡ್ತಾ ಇಲ್ಲ ಅನ್ನೋದು ಬೇಸ್ನೆಸ್. ಅದೇ ಏನಂತಾರೆ, ವರ್ಷದಲ್ಲಿ ಕಲ್ಲು ಹುಡುಗ ಅಂತ ಮಾತುಗಳು ಅದಷ್ಟೇ. ಗಣೇಶ್ ಕುಮಾರಸ್ವಾಮಿ ಉಡಾಧ್ಯಕ್ಷ 87/3/2 ಚಿಕ್ಕುಣಸೂರು ಲೇಔಟ್ ಮಾಡ್ತಾರೆ. ಲೇಔಟ್ ಅಲ್ಲಿ CS ಸೈಟ್ ಇಲ್ಲ, ಮತ್ತೆ ಪಕ್ಕದ ಸೈಟ್ ಅಂತ ಅನುಮೋದನೆ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ. ಆಗ ಹೇಳಿದಿರಂತ 83 ನೀವು ಹೇಳ್ತಾ ಇರೋದು ನಂಜಮ್ಮ ಅವರು ನೋಡಿ. ಇವತ್ತು ಅದಕ್ಕೂ ಮಾಹಿತಿ ಕೊಡ್ತೀನಿ. ನಂಜಮ್ಮ ಅವ್ರ ಕೂಡ ಅವತ್ತು ಮಾತಾಡ್ಬೇಕಾದ್ರೆ ನಾನೊಂದು ಅವತ್ತು ಸರ್ ಎಲ್ಲ